ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ವಿಷಯದ ಕುರಿತು ಮಾತನಾಡುತ್ತಿದ್ದೇವೆ. ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು ಎಂಬುದರ ಕುರಿತು ಮಾತನಾಡಲು, ತಮ್ಮ ಅನಿಸಿಕೆಯನ್ನು ಒಂದಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 6ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ರಾಧಿಕಾ ಶ್ರೀನಾಥ್ ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ಮೇಡಮ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್ ನಮಸ್ತೆ, ನಿಮಗೂ ಸ್ವಾಗತ. ಮೇಡಮ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ಸರ್, ನನ್ನ ಹೆಸರು ರಾಧಿಕಾ ಶ್ರೀನಾಥ್ ಅಂತ. ನಾನು ಸರಗೂರು ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ 6ನೇ ವಾರ್ಡ್ ಸದಸ್ಯರು. ನಾನು SSLC ಓದಿದ್ದೇನೆ. ನಾನು ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದಿದ್ದೇನೆ. ಬೆಳೆದು ನಮ್ಮೂರಲ್ಲೇ ನಾನು ಗೆದ್ದಿ ನಮ್ಮೂರನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆಗೆ ಬಂದೆ. ಇವಾಗ ನನಗೆ ಹೆಮ್ಮೆ ತರಂತ ವಿಷಯನೂ ಆಗಿದೆ. ಯಾಕೆಂದ್ರೆ ನಮ್ಮ ಅವಧಿಯಲ್ಲಿ ನಾನು ನಮ್ಮೂರಿಗೆ ಮಾಡಬಹುದಾದಂಥ ಕೆಲಸಗಳನ್ನೆಲ್ಲ ನನ್ನ ಶಕ್ತಿ ಮೀರಿ ನಾ ಮಾಡಿದ್ದೀನಿ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಮೇಡಮ್, ಸರಗೂರಿನಲ್ಲಿ ಪ್ರಸ್ತುತ ವಾರ್ಡ್ಗಳ ಸ್ಥಿತಿಗತಿ ಹೇಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ. ಸರ್, ಇವಾಗ ನಮ್ಮ ಸರಗೂರಲ್ಲಿ 12 ವಾರ್ಡ್ಗಳಿದೆ. ಎಲ್ಲ ವಾರ್ಡ್ಗಳಲ್ಲೂ ಈಗ ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ ಬೇಕಾಗಿರೋಂಥದ್ದು ಫಸ್ಟ್ ಶುದ್ಧ ಕುಡಿಯುವ ನೀರು, ಮತ್ತೆ ರಸ್ತೆಗಳು, ಚರಂಡಿಗಳು, ಮತ್ತೆ ಕಸ ವಿಂಗಡಣೆ ಅಂದ್ರೆ ಮನೆ ಕಸ. ಹೌದು. ಈ ತರ ಎಲ್ಲ ಅಂದ್ರೆ ನಮ್ಮ ಊರಿಗೆ ಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳು. ಮೇನ್ ಆಗಿ ಸ್ವಚ್ಛತೆ ಬೇಕು. ಸ್ವಚ್ಛತೆ ಇದ್ರೆ ಊರು ನೋಡಕ್ಕೆ ಚಂದ. ನಾನು ಅದನ್ನ ಬಗ್ಗೆ ಹೇಳಕ್ ಇಷ್ಟಪಡೋದೇನು ಅಂದ್ರೆ, ನಮ್ಮ ಇನ್ನೂ ಅಂದ್ರೆ ಎಲ್ಲಾ ವಾರ್ಡ್ಗಳದ್ದು ಆದಷ್ಟು ನಮ್ಮ ಅಭಿವೃದ್ಧಿ ಕಾರ್ಯದಲ್ಲಿ ಯಾರೂ ಮಾಡಿಲ್ಲ. ಅಷ್ಟು ನಮ್ಮ ಅವಧಿಯಲ್ಲಿ ಅಷ್ಟು ಕೆಲಸಗಳನ್ನ ನಾವು ಎಲ್ಲಾ ವಾರ್ಡ್ಗೂ, ಪ್ರತಿಯೊಂದು ವಾರ್ಡಿಗೂ ಸಮನಾಗಿ ಅಂದ್ರೆ ಡ್ರೈನೇಜ್ಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಆಗಿರ್ಬೋದು. ಕೆಲವೊಂದ್ ಕಡೆ ಬೋರ್ವೆಲ್ ನೀರೇ ಬರ್ತಾ ಇತ್ತು, ಎಷ್ಟೋ ಕಡೆ ನೀರಿಗೆ ಸಮಸ್ಯೆ ಇತ್ತು. ಅಲ್ಲೆಲ್ಲ ಇವಾಗ ನಾವು ಪೈಪ್ಲೈನ್ಗಳು ಮಾಡಿ ಶುದ್ಧ ಕುಡಿಯೋ ನೀರು ಕೊಡುವಂತ ವ್ಯವಸ್ಥೆ ಮಾಡಿದ್ದೀವಿ. ರಸ್ತೆಗಳು ಎಷ್ಟೋ ಕಡೆ ರಸ್ತೆನೇ ಇರಲಿಲ್ಲ, ಅಲ್ಲೆಲ್ಲ ರಸ್ತೆ ಹಾಕಿದ್ದೀವಿ. ಮತ್ತೆ ಡ್ರೈನ್ಗಳಲ್ಲಿ ನೀರು ಹೋಗ್ತಾ ಇರಲಿಲ್ಲ, ಡ್ರೈನ್ ಇಲ್ಲ ಅಂತ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ವಾರ್ಡ್ ಮೆಂಬರ್ಗಳು ಯಾವ ತರ ನಮ್ಮ ವಾರ್ಡ್ಗಳಲ್ಲಿ ನಮ್ಗೆ ನೀರು ಎಲ್ಲಿ ಅವಶ್ಯಕತೆ ಇದೆ ಅದನ್ನ ಅವ್ರು ಕೇಳ್ಕೊಂಡಾಗ ನಮ್ಮ ಅವಧಿಯಲ್ಲಿ ನಾವ್ ಏನ್ ಮಾಡ್ಬೋದು ಅಂತದ್ನೆಲ್ಲ ತುಂಬಾ ಮಾಡಿದೀವಿ ಸರ್. ಮೇಡಮ್, ತಮ್ಮ ವಾರ್ಡಿನಲ್ಲಿ ಈಗ ಪ್ರಸ್ತುತ ಸ್ಥಿತಿಗತಿ ಹೇಗಿದೆ, ಇನ್ನು ಜೊತೆಗೆ ಈ ದಿನಗಳಲ್ಲೂ ಸಹ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ. ಸರ್, ಈಗ ನಮ್ಮ ವಾರ್ಡಲ್ಲಿ ಅಂದ್ರೆ ಫಸ್ಟು ಇವಾಗ ರೋಡ್ಗಳೇನು ಸಮಸ್ಯೆ ಇರಲಿಲ್ಲ. ಡ್ರೈನ್ಗಳು ಕೆಲವೊಂದು ಕಡೆ ಡ್ರೈನ್ ಪ್ರಾಬ್ಲಮ್ ಇತ್ತು. ಅದನ್ನೆಲ್ಲ ಇವಾಗ ನಾವು ನಮ್ಮ ಅವಧಿಲಿ ಎಲ್ಲೆಲ್ಲಿ ಅವಶ್ಯಕತೆ ಇತ್ತು ಅಲ್ಲೆಲ್ಲ ಡ್ರೈನ್ಗಳು ಹಾಕಿದೀವಿ. ರೋಡು ಅಷ್ಟೇ, ರಸ್ತೆಗಳು ಅಷ್ಟೇನೆ. ಫಸ್ಟ್ ನಮಗೆ ಫಸ್ಟ್ ಮೇನ್ ಬರುತ್ತೆ, ಸೆಕೆಂಡ್ ಮೇನ್ ರೋಡ್ ಬರುತ್ತೆ. ಸೆಕೆಂಡ್ ಮೇನ್ ರೋಡ್ ಎಲ್ಲರಿಗೂ ನಿಮ್ಗೆ ಗೊತ್ತಿರ್ಬೋದು, ಅದು ಎಷ್ಟು ವರ್ಷದಿಂದ ಹಾಗೆ ಇತ್ತು. ಅದನ್ನ 1 ಕೋಟಿ ವೆಚ್ಚದಲ್ಲಿ ನಾವು ಅನುದಾನ ತಂದು ರಸ್ತೆ ಅಭಿವೃದ್ಧಿ ಪಡಿಸಿದ್ವಿ. ಯಾಕೆಂದ್ರೆ ಮೊದಲು ಓಡಾಡಕ್ಕೆ ರಸ್ತೆಗಳೇ ಇರ್ಲಿಲ್ಲ, ತುಂಬಾ ಸಮಸ್ಯೆ ಇತ್ತು. ಫಸ್ಟ್ ಮೇನ್ ರೋಡ್ ಅನ್ನು ಇವಾಗ ನಾವು ಚೆನ್ನಾಗಿ ಮಾಡಿದೀವಿ. ಸೆಕೆಂಡ್ ಮೇನ್ ರೋಡ್ ಒಂದು ಕೆಲಸ ಆಗ್ಬೇಕು, ಅದೊಂದು ಪೆಂಡಿಂಗ್ ಐತೆ. ಅದನ್ನ ನಾವು ಶಾಸಕರ ಗಮನಕ್ಕೂ ತಂದಿದ್ದೀವಿ. ಅವರು ಮುಂದಿನ ದಿನಗಳಲ್ಲಿ ಮಾಡ್ಕೊಡೋದೇ ಯಾವ್ದಾದ್ರು ಅನುದಾನ ಬರ್ಲಿ ಅಂತ ಹೇಳಿದ್ದಾರೆ. ಅದರಿಂದ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ. ಈಗ ಆದಷ್ಟು ನಾವು ಅಂದ್ರೆ ಇನ್ನೂ ಒಂದು ನಮ್ಮ ವಾರ್ಡ್ ಅಲ್ಲಿ ಫಸ್ಟ್ ನೀರ್ಗೆ ಏನಾದ್ರೂ ನೀರು ಸಮಸ್ಯೆ ಆದ್ರೆ ನೀರೇ ಸಿಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಇರೋದು 1-2 ಬೋರ್ವೆಲ್, ಎಲ್ಲಿಗೋ ಒಂದಿದೆ. ಆ ಟೈಮಲ್ಲಿ ಇವಾಗ ನಾವೇನ್ ಮಾಡಿದೀವಿ, ನಮ್ಮ ಅಲ್ಲಿ ಬಾವಿ ಇತ್ತು, ಆ ಬಾವಿಗೆ ನಾವು ಮೋಟ್ರು ಅಳವಡಿಸಿ ಇವಾಗ ನಮ್ಮ ವಾರ್ಡ್ ಅಲ್ಲಿ ಮನೆಗೆ ನಲ್ಲಿ ಸಂಪರ್ಕ ಮಾಡ್ಬಿಟ್ಟಿದೀವಿ. ಮನೆಗೆ ಸಂಪರ್ಕ ಮಾಡಿದೀವಿ. ಅವಶ್ಯಕತೆ ಇದ್ದವರು ಕಲೆಕ್ಷನ್ ತಗೊಂಡು ಆ ಬಾವಿ ನೀರು ಡೈರೆಕ್ಟ್ ಮನೆಗೆ ಹೋಗಂತ ವ್ಯವಸ್ಥೆ ಮಾಡಿದೀವಿ. ಇವಾಗ ಮನೆಗೆ ನೀರು ಹೋಗ್ತಾ ಇದೆ. ಏನಾರ ಇಲ್ಲ ನೀರ್ ಸಮಸ್ಯೆ ಆಯ್ತು ಅಂದ್ರೆ ಅದನ್ನ ಆನ್ ಮಾಡ್ಕೊಂತಾರೆ, ಹೇಳಿದ್ರೆ ನಮ್ಮ ವಾಟರ್ ಮ್ಯಾನ್ ಬರ್ತಾರೆ, ಆನ್ ಮಾಡ್ತಾರೆ. ಬೇಕು ಅಂದಾಗ ವಾರ್ಡ್ಗಳಿಗೆ ನೀರು ಹೋಗುತ್ತೆ. ಈಗ ಇನ್ನೊಂದು ನಮ್ಮಲ್ಲಿ ಅಂದ್ರೆ ಇವಾಗ ಒಂದು ರಸ್ತೆ ಆಗ್ಬೇಕು,
ಇನ್ನೂ ಸ್ವಲ್ಪ ಕೆಲಸ ಇದೆ ನಮ್ಮಲ್ಲಿ. ಆ ರಸ್ತೆಗೆ ಇವಾಗ ನೆಕ್ಸ್ಟ್ ಬರೋಂಥ ಅನುದಾನದಲ್ಲಿ ಯಾವ್ದ್ರೆಲ್ಲಾರು ಹಾಕಿ ಆ ರಸ್ತೆಯನ್ನು ಕಂಪ್ಲೀಟ್ ಮಾಡಬೇಕು. ಮೊದಲು ಚೆನ್ನಾಗಿತ್ತು, ಇವಾಗ ಜಲ್ ಜೀವನ್ ಮಿಷನ್ ಅಂತ ಕೆಲಸ ನಡೀತಾ ಇದೆ. ಅದ್ ಬಂದ್ಮೇಲೆ ಸ್ವಲ್ಪ ಅಗಲೀಕರಣ ಆದ್ಮೇಲೆ ಸ್ವಲ್ಪ ರಸ್ತೆಗಳು ಹಾಳಾಗಿವೆ ಎಲ್ಲಾ ಕಡೆನು. ಅಂದ್ರೆ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಅವರು ಮಾಡಿರೋಂಥದ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಆದ್ರೂ ಕೆಲವೊಂದ್ ಕಡೆ ಇನ್ನೂ ಸಮಸ್ಯೆಗಳಾಗಿವೆ. ಅದೊಂದು ವ್ಯವಸ್ಥೆ ಆಗ್ಬೇಕಿತ್ತು. ಅಂದ್ರೆ ನಮ್ಗೆ ಅದು ಮೊದಲೇ ಆಗ್ಬಿಟ್ಟಿದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇರ್ಲಿಲ್ಲ. ನಾವು ರಸ್ತೆಗಳೆಲ್ಲ ಮಾಡಿದ ಮೇಲೆ ಬಂತು. ಜಲ್ ಜೀವನ್ ಮಿಷನ್ ಮಾಡೋದಕ್ಕೆ ಅವರು ರಸ್ತೆಗಳನ್ನ ಅಗಿತಾ ಇರೋದ್ರಿಂದ ಅದರಿಂದ ರಸ್ತೆಗಳಿಗೆ ಪ್ರಸ್ತುತ ಹಾಳಾಗಿದೆ, ಸ್ವಲ್ಪ ಹಾಳಾಗಿದೆ. ಅದನ್ನ ಅವರು ಅಂದ್ರೆ 5 ವರ್ಷ ಅವ್ರಿಗೆ ಇರುತ್ತೆ ಮೇಂಟೆನೆನ್ಸ್. ಅವ್ರೆ 5 ವರ್ಷ ಇದ್ದು ಅದೇನ್ ಪ್ರಾಬ್ಲಮ್ ಇದ್ರು ಅವ್ರು ಕ್ಲಿಯರ್ ಮಾಡ್ಬೇಕು ಅಂತಾನೆ ಇರೋದು. ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ತಡೆ ಅಂದ್ರೆ ತಕ್ಷಣ ಎಲ್ಲಾನು ಒಟ್ಟಿಗೆ ಮಾಡಕ್ಕಾಗಲ್ಲ. ಇನ್ನು ಪೈಪ್ಲೈನ್ ಕೆಲಸ ನಡೀತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಕೆಲವೊಂದ್ ಕಡೆ ಕೆಲಸ ಆಗ್ಬೇಕು. ನಮ್ಮ ವಾರ್ಡ್ ಅಲ್ಲಿ ಸರ್ ಈಗ ಅಂಗನವಾಡಿ ಕೇಂದ್ರ ನಮ್ದು 5 ಮತ್ತೆ 6 ಸೇರಿದೆ. 5 ಮತ್ತೆ 6ಕ್ಕೆ ಫಸ್ಟ್ ನಮ್ಮ 6ರಲ್ಲೇ ಇತ್ತು. ಇವಾಗ ಅಲ್ಲಿ ನಮ್ದು ಯಾವುದೇ ಜಾಗ ಇಲ್ಲ. ನಮ್ಗೆ ಬೇಕಾಗಿರೋಂತ ಜಾಗಗಳು ಯಾವ್ದು ಇಲ್ಲ ನಮ್ಮ ವಾರ್ಡ್ ಅಲ್ಲಿ. ಎಲ್ಲಾ ಕಡೆದು ನೋಡ್ಬೇಕು ಅಂದ್ರೆ ಇಲ್ಲೂ ಒಂದಿಷ್ಟು ಜಾಗ ಸರ್ಕಾರಿ ಜಾಗ ಅಂತ ಇಲ್ಲ. ನಾವು ಅಂಗನವಾಡಿ ಕೇಂದ್ರ ತೆಗಿಬೇಕು ಅಂತಂದ್ರೆ ಅಲ್ಲಿಲ್ಲ. ಇವಾಗ 5 ಮತ್ತೆ 6 ಒಂದೇ ಕಡೆ ಅಂಗನವಾಡಿ ಇರೋದು, 5 ವಾರ್ಡ್ ಅಲ್ಲಿ ಇದೆ. ನಮ್ಮ ವಾರ್ಡ್ ಮಕ್ಳು ಅಲ್ಲಿಗೆ ಹೋಗ್ಬೇಕು, ಅದೊಂದು ವ್ಯವಸ್ಥೆ ಬೇಕು ನಮ್ಗೆ. ಅದಕ್ಕೆ ನಾವು ಜಾಗ ಎಲ್ಲಿ ನೋಡಿದ್ರು ಸಿಗ್ತಾನೆ ಇಲ್ಲ, ಅದೊಂದು ಸಮಸ್ಯೆ ಐತೆ ನಮ್ಗೆ. ಮತ್ತೆ ನಮ್ಮ ಅಂದ್ರೆ ವೃದ್ಧರಿಗೆ ಫಸ್ಟ್ ಒಂದು ಟೆಸ್ಟ್ ಮಾಡಿಸ್ಬೇಕು ಆರೋಗ್ಯ ತಪಾಸಣೆಗೆ. ನಮ್ಮಲ್ಲೇ ಮೊದಲು ಒಂದು ಆರೋಗ್ಯ ಕೇಂದ್ರ ಇತ್ತು. ಅದನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಯಾಕೆಂದ್ರೆ ನಮ್ಮಲ್ಲಿ ತುಂಬಾ ವೃದ್ಧರಿದ್ದಾರೆ. ಅವ್ರಿಗೆ ದಿನ BP ಮತ್ತೆ ಶುಗರ್ ಟೆಸ್ಟ್ ಮಾಡೋ ಅಂತದ್ದು ಎಮರ್ಜೆನ್ಸಿಗೆ ಬೇಕು ಅಂದಾಗ ಅದು ನಮ್ಗೆ ಯೂಸ್ ಆಯ್ತಾ ಇತ್ತು. ಯಾರಾದ್ರೂ ನಮ್ಗೆ ಹುಷಾರಿಲ್ಲ ಆಕಸ್ಮಿಕವಾಗಿ ಅಂದ್ರೆ ತಕ್ಷಣ ಹೋಗಿ ಪಕ್ಕದಲ್ಲೇ ಇತ್ತು ತೋರ್ಸ್ಕೊಂಡ್ ಬರ್ತಾ ಇದ್ರು. ಇವಾಗ ಏನಾಗೋಗಿದೆ, ಅದು ನಮ್ಗೆ 8ನೇ ವಾರ್ಡ್ ಶಿಫ್ಟ್ ಆಗ್ಬಿಟ್ಟಿದೆ. ಶಿಫ್ಟ್ ಆಗ್ಬಿಟ್ಟಿದೆ. ಇವಾಗ ನಮ್ಗದು ಅವಶ್ಯಕತೆ ಇದೆ. ನಾವು THO ಜೊತೆಗೂ ಮಾತಾಡಿದೀವಿ, ಸರ್ ಹೆಂಗಾದ್ರೂ ಮಾಡಿ ನಮ್ಗಲ್ಲೊಂದು ವ್ಯವಸ್ಥೆ ಮಾಡ್ಕೊಡಿ ಅಂತ. ಅಂದ್ರೆ ಅವ್ರು ಯಾವತ್ತೂ ಒಂದಿನ ಬರ್ತಾರೆ, ಇವ್ರು ಬರತ್ತಾರೆ CHOಗಳು. ನಮ್ಗೆ ಅದು ಸ್ವಲ್ಪ ಸಮಸ್ಯೆನೆ, ಯಾಕೆಂದ್ರೆ ಹತ್ರದಲ್ಲಿ ಇದ್ರೆ ಅವರೇ ಬಂದು ದಿನ ಬಂದು ವಯಸ್ಸಾದ ರೋಗಿ ಏನಾರ ತೊಂದರೆ ಇದ್ರೆ ಒಂದು BP ಜಾಸ್ತಿ ಆಯ್ತು, ಶುಗರ್ ಜಾಸ್ತಿ ಆಯ್ತು ಗೊತ್ತಾಯ್ತಾ ಇತ್ತು. ಇವಾಗ ಪಾಪ ಅವ್ರಿಗೆ ಅವ್ರು ಬರೋ ಗಂಟೆ ಇವ್ರು ಕಾಯ್ಬೇಕು, ಇಲ್ಲ ಅಂದ್ರೆ ಸರ್ಕಾರಿ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗತ್ತೆ. ದೂರ ಇದೆ ಅಲ್ಲಿಂದ ಇಲ್ಲಿಗೆ, ಎಷ್ಟೋ ಜನಕ್ಕೆ ನಡಿಯಕ್ಕಾಗಲ್ಲ. ಅಂತವ್ರಿಗೆ ಒಂದ್ ಸ್ವಲ್ಪ ನಮ್ಗೆ ವ್ಯವಸ್ಥೆ ಆಗ್ಬೇಕು. ಅದನ್ನ THO ಜೊತೆಗೆ ನಾವು ಮಾತಾಡಿದೀವಿ, ನಮ್ಮ ವಾರ್ಡ್ ಇಂದ ಅದನ್ನ ಕೇಳ್ಕೊಂಡಿದೀವಿ. ಏನಂತ ಎಲ್ಲ ನಮ್ಮ ಸಾರ್ವಜನಿಕರು ನಮ್ಗೆ ಅದು ತುಂಬಾ ಅವಶ್ಯಕತೆ ಇದೆ, ನಮ್ಗೊಂದು ಹೆಂಗಾದ್ರೂ ಮಾಡಿ ಇಲ್ಲಿ ಉಳಿಸ್ಕೊಡಿ ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆನೂ ಮಾತಾಡಿದೀವಿ. ಅದೊಂದು ನಮ್ಗೆ ಆಗ್ಬೇಕು. ಅದನ್ನ ಸ್ವಲ್ಪ THO ಸರ್ ಸ್ವಲ್ಪ ನಮ್ಗೆ ಇದ್ ಮಾಡಿ ಮನಸ್ಸು ಮಾಡಿ ಅವ್ರ 4 ಕೇಂದ್ರಗಳು ಕೇಳಿದ್ರು. ನಮ್ಮ ಅವಧಿಯಲ್ಲಿ ಅದನ್ನ ತೋರ್ಸಿದೀವಿ. ಅದು ಇನ್ನು ಕೆಲಸಗಳಾಗ್ಬೇಕು. ಪ್ಲೇಸ್ಗಳು ತೋರ್ಸಿದೀವಿ. ಆ ಪ್ಲೇಸ್ಗೆ ನಾವು ಜಾಗನೂ ಕೊಡ್ತೀವಿ ಅಂತ ಹೇಳಿದೀವಿ ಪಂಚಾಯತಿಯಿಂದ. ನಾವು ಮೀಟಿಂಗ್ ಅಲ್ಲೇ ಪಾಸ್ ಮಾಡಿದೀವಿ. ಅದಾದ್ರೆ ನಮ್ಗೆ ತುಂಬಾ ಅನುಕೂಲ ಆಯ್ತದೆ. ಅವಶ್ಯಕತೆ ಇರೋ ಕಡೆ ಅದು ಸ್ವಲ್ಪ ಇವಾಗ ಅವರೇ ಪ್ಲೇಸ್ ಮಾಡ್ಬಿಟ್ಟಿದ್ದಾರೆ, ಇಂಥ ಕಡೆ ಜಾಗ ಇದೆ ಅನ್ಬಿಟ್ಟು. ಅದನ್ನ ಸ್ವಲ್ಪ ಗಮನ ಬಿಟ್ಟು ನಮ್ಗೆ ಇರೋ ಅಂತ ಜಾಸ್ತಿ ರುದ್ರಿರೋಂಥ ಜಾಗಗಳಲ್ಲಿ ಅದನ್ನ ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅವ್ರು. ಸರ್ ಫಸ್ಟು ಎಲ್ಲೂ ಬೇರೆ ಕಡೆ ಅಂದ್ರೆ 8ಕ್ಕಿತ್ತು ಅಂತ ಆದ್ರೆ ಹೇಳಿದ್ವಲ್ಲ ಸರ್, ಸಡನ್ ಆಗಿ ಅಲ್ಲಿಂದಾನೆ ಬಂದ್ಬಿಟ್ಟಿದೆ, ಫಿಕ್ಸ್ ಆಗಿದೆ ಇದು ಪ್ಲೇಸ್ ಅಂತ ಹೇಳಿದ್ರು. ನಮ್ಮಲ್ಲಿ ಹೆಚ್ಚು ಕಮ್ಮಿ 1 ವರ್ಷ 2 ವರ್ಷದಿಂದ ಇತ್ತು ನಮ್ಮ ವಾರ್ಡ್ ಅಲ್ಲೇ. ಎಷ್ಟೋ ಜನ ನಮ್ಮಲ್ಲಿ ಗೊತ್ತಿರ್ಬೋದು, ಈ ತುಂಬಾ ಶುಗರ್ ಇರೋರು ತುಂಬಾ ಜನ ಇದ್ದಾರೆ ನಮ್ಮ ವಾರ್ಡ್ ಅಲ್ಲಿ. ಕ್ಯಾನ್ಸರ್ ಪೇಷಂಟ್ಗಳು ಇದ್ರು ತುಂಬಾ, ಅವರೆಲ್ಲ ಇದ್ರು. ಎಷ್ಟೋ ಜನ ಡೆತ್ತೇ ಆದ್ರು ಪಾಪ. ಅದಿದ್ದಾಗ ಅವ್ರಿಗೆ ಏರುಪೇರು ಆಗ್ತಾ ಇರುತ್ತೆ, ಸಮಸ್ಯೆಗಳು ಜಾಸ್ತಿ. ಅಂತವ್ರು ಬಂದು ಇಲ್ಲೇನೆ ತೋರ್ಸ್ಕೊಂಡು ಅಂದ್ರೆ ಅವರು ಪಾಪ ಅಲ್ಲಿಗೆ ಹೋಗಕ್ ಆಯ್ತಾ ಇರ್ಲಿಲ್ಲ, ಅಂತವ್ರಿಗೆ ಬಂದು ಇಲ್ಲೇ ಟ್ರೀಟ್ಮೆಂಟ್ ನಡೀತಾ ಇತ್ತು. ಎಮರ್ಜೆನ್ಸಿಗೆ ಶುಗರ್ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಅಂತ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆಲ್ಲ ಟ್ಯಾಬ್ಲೆಟ್ಗಳು ಕೊಡ್ತಾ ಇದ್ರು. ನಮ್ಗೆ ಅದೊಂದು ಬೇಕು, ಅದೊಂದು ನಮ್ಮ ವಾರ್ಡಲ್ಲಿ ಆಗ್ಬೇಕು. ಅದನ್ನ ಮನವಿ ಕೊಟ್ಟಿದೀವಿ, ಇನ್ನು ಹೇಳಿದೀವಿ, THO ಗಮನಕ್ಕೂ ತಂದಿದೀವಿ. ನಮ್ಗೆ ಅದನ್ನ ಸ್ವಲ್ಪ ಮನಸ್ಸು ಮಾಡಿ ಅವರು ಮಾಡ್ಕೊಡ್ಬೇಕು. ಅಂದ್ರೆ ಈಗ ವರ್ಗಾವಣೆ ಆಗಿರುವಂತಹ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನೇ ತಮ್ಮ ಒಂದು ವಾರ್ಡ್ ನಮ್ಮ ವಾರ್ಡ್ ಅಲ್ಲಿ ಇಲ್ಲಾದ್ರೂ ಬೇರೆ ಕಡೆ ಪ್ಲೇಸ್ ಹುಡುಕಿ ನಮ್ಗೆ ಅವಶ್ಯಕತೆ ಆಗಂತ ಅದನ್ನ ಮಾಡ್ಕೊಡ್ಬೇಕು. ಅದು ತುಂಬಾ ವೃದ್ಧರಿಗೆ ಸಹಕಾರಿಯಾಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ಹೌದು ಸರ್. ಮೇಡಮ್, ವಾರ್ಡಿನ ಅಭಿವೃದ್ಧಿಗೆ ಇರುವಂತಹ ತೊಡಕುಗಳೇನು, ಜೊತೆಗೆ ಏನೆಲ್ಲ ಅಡೆತಡೆಗಳು ಇಂದಿಗೂ ಸಹ ಕಾಡ್ತಾ ಇದೆ, ಅದರ ಬಗ್ಗೆ ತಿಳಿಸೋದಾದ್ರೆ? ಸರ್ ವಾರ್ಡ್ಗಳಿಗೆ ಅಂದ್ರೆ ಮೇನ್ ಆಗಿ ಅನುದಾನ ಬೇಕು ಸರ್. ಅನುದಾನ ಇಲ್ಲದೆ ನಾವ್ ಯಾವ್ದೇ ಕೆಲಸ ಮಾಡಕ್ಕಾಗಲ್ಲ. ಹೌದು. ಇವಾಗ ಬರಂತ 50 ಫೈನಾನ್ಸ್ SFC ತಗೊಂಡ್ರೆ ನಾವ್ ಏನ್ ಮಾಡೋದ, ಚಿಕ್ಕ ಪುಟ್ಟ ಬರುತ್ತೆ. ವಿಶೇಷ ಅನುದಾನಗಳು ಬೇಕು. ವಿಶೇಷ ಅನುದಾನಗಳು ಶಾಸಕರು ಮನಸ್ಸು ಮಾಡ್ಬೇಕು. ಈಗ ನಾವು ಕೇಳ್ತೀವಿ, ಅವ್ರದೇ ಸರ್ಕಾರ ಇರೋದ್ರಿಂದ ಇವಾಗ ಅವ್ರು ಮನಸ್ಸು ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದಕ್ಕೆ ನಮ್ಮ ಸರ್ಗೂರ್ಗೆ ಆದಷ್ಟು 10 ಕೋಟಿ ಅಷ್ಟಾದ್ರೂ ಕೊಟ್ರೆ
CM ಗಮನಕ್ಕೆ ತಂದು ಹೇಳಿದ್ದಾರೆ. ಒಂದ್ಸರಿ ನಾವು ಮನವಿ ಎಲ್ಲ ಕೊಟ್ಟಿದೀವಿ, ಹ್ಮ್ ಅವರು ಹಾಕೊಡ್ತೀವಿ ಅಂತ ಹೇಳಿದ್ದಾರೆ. ಹ್ಮ್ ಹ್ಮ್ ನಮ್ಗೇನಂದ್ರೆ ವಾರ್ಡ್ಗಳಲ್ಲಿ ತುಂಬಾ ಕಡೆ ರಸ್ತೆಗಳಿಲ್ಲ, ಡ್ರೈನ್ಗಳಿಲ್ಲ, ಹ್ಮ್ ತುಂಬಾ ಸಮಸ್ಯೆ ಐತೆ. ಹ್ಮ್ ಅವ್ರಗಳಿಗೆ ಅವಶ್ಯಕತೆ ಇರೋ ಪ್ಲೇಸ್ಗೆ ಹಾಕ್ಬೇಕು ಅಂದ್ರೆ ನಮ್ಗೆ ಅನುದಾನ ಬೇಕೇ ಬೇಕು. ಹ್ಮ್ ಅನುದಾನ ಇಲ್ಲದೆ ನಾವು ಯಾವುದೇ ಅಭಿವೃದ್ಧಿ ಮಾಡಕ್ಕಾಗಲ್ಲ. ಹೌದು. ಅದು ಸ್ವಲ್ಪ ನಮ್ಗೆ ಅಡೆತಡೆ ಆಗಿದೆ ಸರ್. ಹ್ಮ್ ಹ್ಮ್ ಅಂದ್ರೆ ಯಾವುದೇ ರೀತಿಯ ಕೆಲಸಗಳನ್ನ ತಮ್ಮ ಒಂದು ವಾರ್ಡ್ನಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಬೇಕಾದ್ರೆ ಇಲ್ಲಿ ಅನುದಾನ ಇಲ್ಲದೆ ಇರೋದೊಂದು ಸಮಸ್ಯೆ ಆಗಿದೆ. ಅನುದಾನಗಳು ಸೂಕ್ತವಾಗಿ ಸಿಕ್ಕಿದ್ರೆ ನೀವು ಅನ್ಕೊಂಡ ರೀತಿನಲ್ಲೇ ಒಂದು ವಾರ್ಡನ್ನು ಅಭಿವೃದ್ಧಿ ಮಾಡೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಮೇಡಮ್, ತಮ್ಮ ಒಂದು ವಾರ್ಡಿನಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್, ನಮ್ಮಲ್ಲಿ ಹಸಿ ಕಸ ಒಣ ಕಸ ಅಂತ 2 ಡಬ್ಬಿಗಳು ಕೊಟ್ಟಿದ್ದೀವಿ ನಾವು. ಅದರಲ್ಲಿ ಅಂದರೆ ನಮ್ಮ ಸಾರ್ವಜನಿಕರು ಮನೆ ಹತ್ರ ಬೆಳಗ್ಗೆನೆ 8-8:15 ಗಾಡಿ ಬರುತ್ತೆ. ಬಂದಾಗ ಅವರು ವಿಂಗಡಣೆ ಮಾಡಿ ಇಟ್ಟಿರ್ತಾರೆ. ಆ ಗಾಡಿ ಬಂದಾಗ ಡೈಲಿ ಅಲ್ಲಿಗೆ ಕಸ ವಿಂಗಡಣೆ ಮಾಡ್ತಾ ಇದ್ದಾರೆ. ಆದಷ್ಟು ಅಂದ್ರೆ ಇನ್ನೂ ಸ್ವಲ್ಪ ನಮ್ಗೆ ಅವಶ್ಯಕತೆ ಇದೆ. ಇವಾಗ ನಮ್ಮಲ್ಲಿ ಇರೋ ಬರೀ 4 ಗಾಡಿ. ಒಂದೇನಾದ್ರೂ ಪ್ರಾಬ್ಲಮ್ ಆದ್ರೆ ಇನ್ನೊಂದು ವಾರ್ಡ್ ಪ್ರಾಬ್ಲಮ್. ನಾವು 4ರಲ್ಲಿ ಒಂದು ಯಾವಾಗ್ಲೂ ರನ್ನಿಂಗ್ ಇರೋದೇ ಇಲ್ಲ, 3 ಇರುತ್ತೆ ಅನ್ಕಡಿ. ನಾವು 3 ವಾರ್ಡ್ಗೆ ಒಂದೊಂದಂಗೆ 4 ಗಾಡಿ ಇಟ್ಕೊಂಡಿದ್ವಿ. ಫಸ್ಟ್ 2 ಗಾಡಿ ಇತ್ತು, ಇನ್ನೊಂದು ಗಾಡಿ ರೆಡಿ ಮಾಡಿಸಿ ಹೊಸದಾಗಿ ನಮ್ಮ ಅವಧಿಲಿ ಇನ್ನೊಂದು ಗಾಡಿ ತರಿಸಿದ್ವಿ. 4 ಗಾಡಿ ಆಗಿದೆ ಈಗ. 4 ಗಾಡಿಲಿ ಇವಾಗ ನಾವ್ ಏನ್ ಮಾಡದ, ಇರೋದ್ರಲ್ಲಿ 3 ವಾರ್ಡ್ಗೆ ಒಂದ್ ವ್ಯಕ್ತಿ 3 ವಾರ್ಡ್ ದಿನ ಕಸ ವಿಲೇವಾರಿ ಮಾಡ್ಬೇಕು. ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಅಂಗಡಿ ಬೀದಿಗಳಲ್ಲಿ ಇರುವಂತ ಅಂಗಡಿ ಮುಂಗಟ್ಟುಗಳಲ್ಲಿ ಇರುವಂತ ಕಸಗಳನ್ನ ಸಂಗ್ರಹ ಮಾಡ್ಕೊಂಡು ಹೋಗ್ಬೇಕು ಅವರು. ಅದ್ ಮಾಡಿದಾಗ ನಮ್ಗೇನಾಗುತ್ತೆ, ಅಲ್ಲಿಗೆ ಕೊಡೋದು ಸಾಕಾಯ್ತಾ ಇಲ್ಲ. ಇವಾಗ ನಮ್ಮ ಇದ್ರಲ್ಲಿ ಒಂದು ಟಿಪ್ಪರ್ ತರಿಸಿದೀವಿ ಹೊಸದಾಗಿ. ಅದು ಸ್ವಲ್ಪ ಅಂದ್ರೆ ಇನ್ನು ಡ್ರೈವರ್ ಒಬ್ರೇ ನಮ್ಮಲ್ಲಿ ಇರೋದು. JCPನವರೇ ಓಡಿಸ್ಬೇಕು, ಅವರೇ ಓಡಿಸ್ಬೇಕು. ಮತ್ತೆ ಟಿಪ್ಪರ್ ಹೊಸದಾಗಿ ಬಂದಿದೆ, ಆ ಟಿಪ್ಪರ್ಗೆ ಒಬ್ರು ಡ್ರೈವರ್ ಬೇಕು. ಆ ಡ್ರೈವರ್ನ ನಮ್ಗೆ ಒಂದು ಅಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಒಂದು ಡ್ರೈವರ್ ನೇಮಕ ಮಾಡಿ ಅವ್ರಿಗೆ ಒಂದಿಷ್ಟು ಅಂತ ಸಂಬಳ ಮಾಡಿದ್ರೆ ಅದು ಸ್ವಲ್ಪ ನಮ್ಗೆ ಅನುಕೂಲ ಆಗುತ್ತೆ. ಅದರಲ್ಲಿ ಬೀದಿ ಕಸಗಳನ್ನ ಸಂಗ್ರಹ ಮಾಡ್ಕೊಂಡ್ರೆ ಇನ್ನು ಮನೆ ಕಸನ ನಮ್ ಬರ ಅಂತ ಗಾಡಿಗಳು ಸಂಗ್ರಹ ಮಾಡಬಹುದು. ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ವಾಹನಗಳೇ ಮನೆ ಕಸಗಳನ್ನ ಸಂಗ್ರಹಣೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಆದ್ರೆ ಒಂದು ಟಿಪ್ಪರ್ ಇರೋದ್ರಿಂದ ಆ ಟಿಪ್ಪರ್ನ ಓಡಿಸೋದಕ್ಕೆ ಮತ್ತೊಬ್ಬ ಡ್ರೈವರ್ ಸಿಕ್ಕಿದ್ರೆ ಅದಕ್ಕೆ ಅನುಕೂಲ ಆಗುತ್ತೆ ಸರ್. ಅಷ್ಟೇ ಅಲ್ಲದೆ ಫಸ್ಟ್ ನಮ್ಗೆ ಈ ಕಸದ ಗುಂಡಿಗಳು ಅಂದ್ರೆ ನಮ್ಮ ಕಸ ವಿಲೇವಾರಿ ಇದ್ರಲ್ಲಿ ಫಸ್ಟ್ ಸರಿಯಾಗಿ ವ್ಯವಸ್ಥೆಗಳಿರ್ಲಿಲ್ಲ. ಇವಾಗ ಅಲ್ಲಿ ಕಟರ್ ಮಿಷಿನ್ಗಳಾಗಿರ್ಬೋದು, ಅಂದ್ರೆ ಕಸ ವಿಂಗಡಣೆ ಮಾಡೋದಾಗಿರ್ಬೋದು, ನಮ್ಮ ಓದಿಲಿ ತುಂಬಾ ಕೆಲಸ ನಡೆದಿದೆ. ಅಲ್ಲಿ ಬೇಕಾದ್ರೆ ಹೋಗಿ ನೀವು ವೀಕ್ಷಣೆ ಮಾಡಿ ಬರ್ಬೋದು ಫಸ್ಟ್ ಎಷ್ಟಿತ್ತು ಇವಾಗ ಯಾವ ತರ ಆಗಿದೆ ಅಂತ. ನಾವಲ್ಲಿ ಬರೋ ಅಂತ ಕಸದ ಗುಂಡಿಗಳನ್ನ ಸಂಗ್ರಹ ಮಾಡಿ ಅದನ್ನ ಅಂದ್ರೆ ಕಸನ ವೇಸ್ಟ್ ಮಾಡಬಾರ್ದು, ಅದನ್ನೇ ಯೂಸ್ ಮಾಡೋ ಅಂತ ಕೆಲಸಗಳನ್ನ ಮಾಡೋ ಅಂತದ್ದು ಎಷ್ಟೋ ಪ್ರಾಜೆಕ್ಟ್ಗಳು ಇವಾಗ ನಮ್ಮಲ್ಲಿ ಕೆಲಸ ಮಾಡ್ತಾ ಇವೆ. ಅದು ಫಸ್ಟ್ ಇರ್ಲಿಲ್ಲ, ಅದು ತುಂಬಾ ಅಭಿವೃದ್ಧಿ ಆಗಿವೆ. ಅದನ್ನ ಹೋಗಿ ಒಂದ್ಸರಿ ಬೇಕಾದ್ರೆ ನೋಡ್ ಬನ್ನಿ ನೀವು. ಸರ್, ಇವಾಗ ಫಸ್ಟ್ ನಾವೇನ್ ಮಾಡ್ತಾ ಇದ್ವಿ, ನಮ್ಗೆ ಎಷ್ಟೋ ನಮ್ ಜನಗಳಿಗೆ ಇನ್ನೂ ಗೊತ್ತಿಲ್ಲ ಏನಂತ ಕಸಗಳನ್ನ ಎಲ್ಲಾನು ಮಿಕ್ಸ್ ಮಾಡಾಕ್ಬಿಡ್ತಿದ್ರು. ನಮ್ ಪೌರ ಕಾರ್ಮಿಕರು ಅಂತ ಹೇಳ್ತೀವಿ, ಅವ್ರನ್ನ ಹೆಮ್ಮೆ ಪಡ್ಬೇಕು. ಯಾಕೆಂದ್ರೆ ಅವ್ರನ್ನ ನಾವ್ ಇವತ್ಗೂ ಅವ್ರನ್ನ ಹೆಮ್ಮೆ ಪಟ್ಟೆ ಹೇಳ್ಬೇಕು. ನಾವು ಬಿಸಾಕಂತ ತ್ಯಾಜ್ಯಗಳನ್ನ ಅವ್ರು ತಗೊಂಡು ಅಲ್ಲೋಗಿ ಅವ್ರು ವಿಂಗಡಣೆ ಮಾಡ್ಬೇಕು. ಅವ್ರು ವಿಂಗಡಣೆ ಮಾಡ್ಬೇಕಾದ್ರೆ ಅವ್ರಿಗೂ ಸುಮ್ನೆ ಅವ್ರು ಯಾವ್ದಾವ್ದೋ ಮಾಡೋ ಹಾಗಿಲ್ಲ. ಅಲ್ಲಿ ನಮ್ಮಲ್ಲಿ ಕಸದ ಗುಂಡಿಗಳು ಅಂತ ವಿಂಗಡಣೆಗೆ ಬೇರೆ, ಪ್ಲಾಸ್ಟಿಕ್ ಬೇರೆ, ಕವರೇ ಬೇರೆ, ಮತ್ತೆ ಪೇಪರ್ಗಳೇ ಬೇರೆ, ಈ ತರ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಬಾಕ್ಸ್ ಈ ರೀತಿ ಇದೆ. ಅಂದ್ರೆ ಈ ಬಾಳೆಹಣ್ಣು ಸಿಪ್ಪೆ ಆಗಿರ್ಬೋದು, ತರಕಾರಿಗಳೇ ಅಂದ್ರೆ ನಾವೆಲ್ಲ ಗೊಬ್ಬರ ಆಗಂತದ್ದು. ಈ ಕೆಲವೊಂದು ಅಂದ್ರೆ ಈ ಪ್ಲಾಸ್ಟಿಕ್ ಯೂಸ್ ಆಗಲ್ಲ, ಅದನ್ನ ನಮ್ಮ ಜನಗಳನ್ನ ನಾವು ಬಳಸ್ಬೇಡಿ ಅಂತ ಹೇಳ್ತೀವಿ, ಆದ್ರೂ ಅದನ್ನ ಹೆಚ್ಚು ಬಳಸ್ತಾರೆ. ಅದನ್ನು ಅದ್ರ ಜೊತೆ ಸೇರ್ಸ್ಬಿಡ್ತಾರೆ. ಅದು ಬಂದಾಗ ನಮ್ಮಲ್ಲಿ ಅದನ್ನ ನಾವು ಗೊಬ್ಬರಕ್ಕೆ ಸೇರ್ಸಕ್ ಆಗಲ್ಲ, ಅದು ಕೊಳೆಯಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಅದನ್ನ ವಿಂಗಡಣೆ ಮಾಡ್ಬೇಕು. ಅದನ್ನ ಹಾಕಿದ್ರೆ ನಮ್ಗೆ ತೆರಿಗೆನೆ ಉಂಟು, ದಂಡನೆ ವಿಧಿಸಿದ್ದಾರೆ. ಯಾಕೆಂದ್ರೆ ಅದನ್ನ ಮನೆಗಳಲ್ಲಿ ಬಳಸಬಾರ್ದು ಅಂತಾನೆ. ನಮ್ಮ ಅಂಗಡಿಗಳಿಗೂ ಎಷ್ಟೋ ಸರಿ ಹೋಗಿ ಸೀಸ್ ಮಾಡ್ಬಿಟ್ಟಿದೀವಿ ಆ ವಿಚಾರದಲ್ಲಿ. ಅದನ್ನ ನಮ್ಮ ಪಬ್ಲಿಕ್ ಏನ್ ಮಾಡ್ಬೇಕು ಅಂತಂದ್ರೆ ತುಂಬಾ ಅದನ್ನ ಮನ್ಸ್ಗೆ ಹಾಕಬೇಕು. ಆದಷ್ಟು ಪೇಪರ್ಗಳು ಅಂದ್ರೆ ಭೂಮಿಯಲ್ಲಿ ಕರಗುವಂತ ವಸ್ತುಗಳನ್ನ ಬಳಸಬೇಕು. ಬ್ಯಾಗ್ಗಳು ಬಳಸಲಿ ಜಾಸ್ತಿ, ಬಟ್ಟೆ ಬ್ಯಾಗ್ಗಳು, ಪೇಪರ್ ಬ್ಯಾಗು, ಬಟ್ಟೆ ಬ್ಯಾಗು ಅದನ್ನ ಬಳಸೋದ್ರಿಂದ ಎಷ್ಟೋ ನಮ್ಗೆ ಅಂದ್ರೆ ನಾವು ನಮ್ಮೂರು ಸ್ವಚ್ಛತೆನ ಕಾಪಾಡ್ಕೋಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಮಣ್ಣಿನಲ್ಲಿ ಕರಗುವಂತಹ ವಸ್ತುಗಳನ್ನ ಬಳಸೋದ್ರಿಂದ ಅದರಿಂದ ಯಾವುದೇ ರೀತಿ ಮಾಲಿನ್ಯನೂ ಸಹ ಆಗೋದಿಲ್ಲ. ಮಣ್ಣಿನಲ್ಲಿ ಕರಗದೇ ಇರುವಂತಹ ಪ್ಲಾಸ್ಟಿಕ್ನ ಅತಿ ಹೆಚ್ಚಾಗಿ ಬಳಸೋದ್ರಿಂದ ಪ್ಲಾಸ್ಟಿಕ್ನಿಂದ ನಿಜವಾಗ್ಲೂ ಸಹ ನಮಗೂ ಹಾನಿ ಆಗುತ್ತೆ, ಜೊತೆಗೆ ಮಣ್ಣಿಗೂ ಸಹ ಅದು ಹಾನಿ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಸರ್, ಕ್ಯಾನ್ಸರ್ ಎಷ್ಟೊಂದು ಇವಾಗ ಪ್ರಾಣಿಗಳನ್ನ ಎಸ್ಬಿಟ್ಟಿರ್ತೀವಿ ರೋಡಲ್ಲಿ ಗೊತ್ತಿಲ್ದೇನೆ. ಎಷ್ಟೋ ಪ್ರಾಣಿಗಳು ಅದನ್ನ ತಿನ್ಬಿಡ್ತವೆ. ತಿಂದಾಗ ಅದಕ್ಕೆ ಗಂಟ್ಲಲ್ಲಿ ಸಿಗಾಕೊಂಡು ಎಷ್ಟೋ ಸತ್ತೇ ಹೋಗಿರ್ತವೆ ಪ್ರಾಣಿಗಳು. ಅಷ್ಟೇ ಅಲ್ಲ, ನಾವು ಮನುಷ್ಯರಿಗೂ ಇದಲ್ಲ ಅದು ಅದನ್ನ ವಾಸನೆಯನ್ನು ಕುಡಿಬಾರ್ದು.
ಬೆಂಕಿಗೆ ಹಾಕೋದೇ ಆಗಲಿ ಏನೇ ಆಗಲಿ ಅದ್ರ ವಾಸನೆ ಕುಡಿದ್ರೆ ಇವಾಗ ಕ್ಯಾನ್ಸರ್ಗಳು ನೋಡಿರ್ಬೋದು, ತುಂಬಾ ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಆಗಿದ್ದಾರೆ. ಹೌದು, ಇಂದಿನ ದಿನಮಾನಗಳಲ್ಲಿ ಕ್ಯಾನ್ಸರ್ ಅನ್ನೋದು ತುಂಬಾ ಜಾಸ್ತಿನೇ ಆಗ್ತಾ ಇದೆ. ಅದರಿಂದ ಈಗ ಇದು ಪ್ಲಾಸ್ಟಿಕ್ ಸಹ ಅದಕ್ಕೊಂದು ಕಾರಣ ಅಂತಾನೆ ಹೇಳ್ಬೋದು. ಹೌದು, ಅತಿಯಾದ ಪ್ಲಾಸ್ಟಿಕ್ ಬಳಕೆನೂ ಸಹ ಒಂದು ರೀತಿಯಲ್ಲಿ ನಮಗೆ ಕ್ಯಾನ್ಸರ್ ಬರೋದಕ್ಕೆ ಒಂದು ಪ್ರಮುಖ ಕಾರಣ ಆಗ್ತಾ ಇದೆ. ಮೇಡಮ್, ನಿಮ್ಮ ಒಂದು ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ? ಅದ್ರ ಬಗ್ಗೆ ತಿಳಿಸೋದಾದ್ರೆ. ಸರ್ ನಮ್ಮ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೇನು ತೊಂದರೆ ಇಲ್ಲ ಸರ್. ದಿನ ಗಾಡಿಗಳು ಬರ್ತಾ ಇವೆ, ಕಸ ತೆಗಿಯೋದಾಗಿರ್ಬೋದು. ಅಂದ್ರೆ ನಮಗೆ ಒಂದೊಂದು ವಾರ್ಡಿಗೆ ಒಬ್ಬೊಬ್ರು ಅಂತ ಪೌರ ಕಾರ್ಮಿಕರನ್ನ ನೇಮಿಸ್ಬಿಡ್ತೀವಿ ನಾವು ಇವಾಗ. ಅಂದ್ರೆ ತುಂಬಾ ಕೆಲಸ ಇದ್ದಾಗ ಗ್ಯಾಂಗ್ ಕೆಲಸಕ್ಕೆ ವಾರ್ಡ್ಗಳಲ್ಲಿ ತುಂಬಾ ಗಿಡಗಟ್ಟೆಗಳು ಬೆಳೆದಾಗ ಮಾತ್ರ ಗ್ಯಾಂಗ್ ಕೆಲಸ ಆಗ್ತಾರೆ. ಈಗ ವಾರ್ಡ್ಗೆ ಒಬ್ಬೊಬ್ರು ನೇಮಿಸಿದೀವಿ. ಅದರಿಂದ ನಮ್ಮ ವಾರ್ಡ್ಗಳಲ್ಲಿ ದಿನ ಅವ್ರವರೇ ಬಂದು ಸ್ವಚ್ಛತೆ ಮಾಡ್ಕೊತಾರೆ. ಅದೊಂದು ಸಮಸ್ಯೆ ಇಲ್ಲ ನಮಗೆ. ಫಸ್ಟು ನಮ್ಮಲ್ಲಿ ತುಂಬಾ ಕಮ್ಮಿ ಇತ್ತು ಸ್ಟಾಫು, ಪೌರ ಕಾರ್ಮಿಕರು. ಎಕ್ಸ್ಟ್ರಾ ತಗೊಂಡ್ವಿ. ಈಗ ಎಕ್ಸ್ಟ್ರಾ ತಗೊಂಡು ಅವ್ರು ಇರೋದ್ರಿಂದ ನಮ್ಗೆ ಎಷ್ಟು ಅನುಕೂಲ ಆಯ್ತು. ಇವಾಗ ಫಸ್ಟು 8 ಜನನೋ 9 ಜನನೋ ಇದ್ರು ಅವ್ರೆ ಪೌರ ಕಾರ್ಮಿಕರು. ಎಲ್ಲ ಸೇರಿ ಡ್ರೈವರ್ ಎಲ್ಲ ಸೇರಿ ಅಷ್ಟೇ ಇದ್ದಿದ್ದು ನಮ್ಮ ಹತ್ರ. ನಾವು ಅದ್ರಲ್ಲಿ ಎಲ್ಲ ಮೇಂಟೈನ್ ಮಾಡ್ಬೇಕಿತ್ತು. ನಾವು ಸ್ಟಾರ್ಟಿಂಗ್ ತುಂಬಾ ಹಿಂಸೆ ಪಟ್ಬಿಟ್ಟಿದೀವಿ. ಅವಾಗ ನಾವು DC ಆಫೀಸ್ಗೆ ಲೆಟ್ರ್ ಕೊಟ್ಟು ನಮ್ಗೆಲ್ಲ ಇದೆ ಅಂದಾಗ ಎಂ ಶಿವಣ್ಣ ಅವರು ನೇತೃತ್ವದಲ್ಲಿ ಅವಾಗ ಇದಾಗಿದ್ರಲ್ಲ, ಆ ಟೈಮಲ್ಲಿ ನಾವು ಮನವಿ ಕೊಟ್ಟು, ಅಂದ್ರೆ ಎಷ್ಟೋ ಜನ ಪೌರ ಕಾರ್ಮಿಕರನ್ನ ತಗೊಂಡ್ರು. ಅವಾಗ ನಮ್ದೇ ಸರ್ಕಾರ ಇತ್ತು. ಅವಾಗ ತುಂಬಾ ಜನನ ಜಾಯಿನ್ ಮಾಡ್ಕೊಂಡ್ವಿ. ಅದ್ರಿಂದ ಇವಾಗ ನಮ್ಗೆ ಕಸ ನಿರ್ವಹಣೆಗೆ ಏನ್ ಸಮಸ್ಯೆ ಇಲ್ಲ. ಇವಾಗ ಕಸದ ಗಾಡಿಗಳಿಗೆ ಒಬ್ರು ಡ್ರೈವಿಂಗ್ ಮಾಡಿದ್ರೆ ಅವ್ರ ಜೊತೆಗೆ ಒಬ್ರು ಇರ್ಬೇಕು. ಅದರಿಂದ ಆ 4 ಗಾಡಿಗೆ 8 ಜನ ಹೊಟ್ಟೋಗ್ಬಿಡ್ತಾರೆ. 8 ಜನ ಹೋದ್ರೆ ಒಬ್ರು JCP ಏನಾರ ಸಮಸ್ಯೆ ಇದ್ರೆ ಅವರು ಓಡ್ಬೇಕು. ಪುನಃ ಬೆಳಗ್ಗೆ ಎದ್ದ ತಕ್ಷಣ ಪಾಪ ನಮ್ಮ ಒಬ್ರು ಇವ್ರು ಇದಾರೆ, ಸೂಪರ್ವೈಸರ್ ಇದಾರೆ, ಅವರು ಎಲ್ಲ ಮೇಂಟೈನ್ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಏನಾಗಿದೆ ಅಂತಂದ್ರೆ, ಎದ್ದ ತಕ್ಷಣ ಅವರು ಪಾಪ 5:30 6 ಗಂಟೆಗೆ ಬಂದು ಜಾಯಿನ್ ಆಗ್ಬಿಡ್ತಾರೆ. ಎಲ್ಲಾ ವಾರ್ಡ್ಗೂ ಎಲ್ಲೆಲ್ಲಿ ಕೆಲಸ ಆಗ್ಬೇಕು ನಮ್ಮ ಮೆಂಬರ್ಗಳು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ಅವರು ಸ್ವಚ್ಛತೆ ಮಾಡ್ತಾ ಇದಾರೆ ಸರ್. ಅದರಿಂದ ಇವಾಗ ಸ್ವಚ್ಛತೆಗೆ ಅಷ್ಟು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನನಗೊಂದು ಅನಿಸಿಕೆ ಏನು ಅಂದ್ರೆ, ನಮ್ಮ ಅಂಗಡಿ ಬೀದಿಲಿ ನಾನು ಅದೊಂದು ಪ್ರಾಬ್ಲಮ್ ಇದೆ, ಅದೊಂದು ಹೇಳ್ತೀನಿ. ನಾವು ಎಷ್ಟೋ ಜನ ನಾವು ಎಷ್ಟೇ ಹೇಳಿದ್ರು ಕೇಳಲ್ಲ. ನಾವು ದಿನ ಗಾಡಿ ಬರುತ್ತೆ, ಆ ಗಾಡಿಗೆ ಆ ಕಸನ ಸಂಗ್ರಹಣೆ ಮಾಡಿ ಅದನ್ನ ಗಾಡಿಗೆ ಎಷ್ಟೋ ಜನ ಹಾಕದೇ ಇಲ್ಲ. ಎಲ್ಲಂದ್ರಲ್ಲಿ ಬಾಳೆಂದು ಸಿಪ್ಪೆಗಳು ಹಾಕ್ಬಿಡೋದು, ಮತ್ತೆ ಈರುಳ್ಳಿ ಸಿಪ್ಪೆಗಳು ಹಾಕ್ಬಿಡೋದು. ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಯಾಕೆಂದ್ರೆ ಸರ್, ನಮ್ಮೂರು ನಾವು ಸ್ವಚ್ಛತೆ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆಯವ್ರು ಯಾರು ಮಾಡ್ತಾರೆ? ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆನೆ ಬಂದು ಸ್ವಚ್ಛತೆ ಮಾಡ್ಬಿಟ್ಟು ಹೋಗಿರ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ ತಕ್ಷಣ ಅವ್ರು ರೋಡಲ್ಲಿ ಕಸ ಹಾಕಿರ್ತಾರೆ. ಅವಾಗ ಏನ್ ಅನ್ಸುತ್ತೆ ಹೇಳಿ? ಪೌರ ಕಾರ್ಮಿಕರು ಅವ್ರ ಕೆಲಸವನ್ನು ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾವು ನಮ್ಮ ಒಂದು ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಬೇಕು. ಅದನ್ನ ವರ್ತಕರ ಮಂಡಳಿಯವರು ಇದರಲ್ಲಿ ಮನವಿ ಮಾಡ್ಕೊಂತೀನಿ ಅವ್ರಿಗೆ. ವರ್ತಕರ ಮಂಡಳಿಯವರು ಸ್ವಲ್ಪ ಅದನ್ನ ಗಮನಿಸ್ಬೇಕು. ನೀವು ತಿಂಗಳ ಮೀಟಿಂಗ್ ಮಾಡ್ತೀರಾ, ಮೀಟಿಂಗ್ ಮಾಡಿದಾಗ ನೀವು ಅವ್ರನ್ನ ಕರೆಸಿ ಆದಷ್ಟು ರಸ್ತೆಗೆ ಕಸ ಹಾಕ್ತಿದಂಗೆ ನೋಡ್ಕೊಂಡು, ತರಕಾರಿಗಳೇ ಆಗಿರ್ಬೋದು, ಏನಾಗಿ ರೋಡಲ್ಲೆಲ್ಲ ಹಾಕ್ಬೇಡಿ, ಅದನ್ನೇ ಇಟ್ಕೊಂಡು ಬಂದಾಗ ನಮ್ ಕಸದ ಗಾಡಿ ಕೊಡಿ. ಅದು ಗೊಬ್ಬರ ಆಗುತ್ತೆ, ಮರುಬಳಕೆನೂ ಆಗುತ್ತೆ. ನೀವು ರಸ್ತೆಯಲ್ಲಿ ಎಸಿದ್ರೆ ಅದೇ ಗಲೀಜು, ಊರು ಚೆನ್ನಾಗಿ ಸ್ವಚ್ಛತೆ ಇರಲ್ಲ. ಅಲ್ಲೇ ಎಸೆಯೋದ್ರಿಂದ ಅದರಿಂದ ನೈರ್ಮಲ್ಯನೂ ಸಹ ಹಾಳಾಗುತ್ತೆ. ಅದರಿಂದ ನೊಣಗಳು ಬರೋದಾಗಿರ್ಬೋದು, ಸೊಳ್ಳೆಗಳು ಬರೋದಾಗಿರ್ಬೋದು, ಅದು ನಮಗೆ ಕಚ್ಚಿ ಮತ್ತೆ ನಮಗೆ ಇನ್ನೊಂದು ಕಾಯಿಲೆಗಳು ಬರ್ಬೋದು. ಇಷ್ಟೆಲ್ಲ ಆಗೋದ್ರ ಬದಲು ಕಸದ ವ್ಯಾನ್ಗಳು ಬಂದಂಥ ಸಂದರ್ಭದಲ್ಲಿ ಅವರಲ್ಲಿ ಏನಿರುತ್ತೆ ಆ ಕಸವನ್ನು ಸ್ವಲ್ಪ ಹೊತ್ತು ಅವರು ತಾಳ್ಮೆಯಿಂದ ಕಾಯ್ದು ಕಸದ ಗಾಡಿಗೆನೆ ಕೊಟ್ಟರೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಇವಾಗ ನಮ್ಮ ವಾರ್ಡಲ್ಲಿ ಎಷ್ಟೋ ಜನಕ್ಕೆ ಕೆಲವು ತುಂಬಾ ಕಡು ಬಡವರು ಇದ್ರು, ಅವ್ರಿಗೆ ಮನೆಗಳೇ ಇರ್ಲಿಲ್ಲ ಪಾಪ. ಅಂದ್ರೆ ಈ ಫ್ಲಡ್ ಅಲ್ಲಿ ತುಂಬಾ ಮನೆಗಳು ಬಿದ್ದೋದು. ಇವಾಗ ಇನ್ನೂ ಕೆಲವೊಂದು ಸರ್ ಬಿಲ್ಗಳೇ ಆಗಿಲ್ಲ ನಮ್ಗೆ, ಅದೊಂದು ಸಮಸ್ಯೆ ಇದೆ. ಕೆಲವೊಬ್ರಿಗೆ ಏನಾಗಿದೆ ಅಂತಂದ್ರೆ, ಫಸ್ಟ್ ಬಿಲ್ಗಳೆಲ್ಲ ಪಾಪ ಸಡನ್ ಆಗಿ ದುಡ್ಡು ಅಂದ್ರೆ ಅವ್ರು ಕೊಡೋ ಅಂತ ದುಡ್ಡಲ್ಲಿ ಅವ್ರು ಕಟ್ಟಕ್ ಆಗಲ್ಲ, ಅವ್ರ ಮೇಲೆ ಹಾಕ್ಲೇಬೇಕು ಸಾಲ ಮಾಡಿ. ಅದನ್ನ ಕೆಲವೊಂದು ಜನರಲ್ ಮನೆಗಳು ಬಂದ್ವಿ, ಅದನ್ನ ಕೊಟ್ಟು 270 ಪಾಪ ಇರೋರು ಹೆಂಗೋ ಅಡ್ಜಸ್ಟ್ ಮಾಡಿ ಹಾಕಿ ಕಟ್ಕೊಬಿಟ್ರು. ಅದು ಕೆಲವೊಂದು ಬಿಲ್ಗಳಾಗಿಲ್ಲ ಇನ್ನು. ಮತ್ತೆ ಇವಾಗ ಫ್ಲಡ್ದು 1-2 ಬಿಲ್ಲು ಇನ್ನು ಪೆಂಡಿಂಗ್ ಇದೆ ಪಾಪ. ಕಡು ಬಡವರು ಎಷ್ಟೋ ಜನ ಮನೆ ಕಟ್ಟಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಬಿದ್ದೋದಾಗ ನಾವು ನೆರೆ ಆಗ್ಲಿ ಅಂತ ಮಾಡಿರ್ತಾರೆ. ನೆರೆ ಪರಿಹಾರದ ಹಣನೂ ಇನ್ನೂ ಕೆಲವೊಂದು ಬಂದಿಲ್ಲ. ಅದು ಯಾಕೆ ತಡ ಆಯ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಶಾಸಕರ ಗಮನಕ್ಕೂ ತಂದಿದ್ದೀವಿ. ಇದನ್ನ ಉಸ್ತುವಾರಿ ಸಚಿವರು ಸ್ವಲ್ಪ ಗಮನ ಇಡಬೇಕು ಈ ಕಡೆ, ಯಾಕಾಗಿಲ್ಲ ಅಂತ. ಅದನ್ನ ಆಗದಿದ್ದವ್ರಿಗೆ ಅದೊಂದು ಸ್ವಲ್ಪ ನಮ್ಗೆ ಮಾಡ್ಕೊಟ್ರೆ ಎಷ್ಟೋ ಅನುಕೂಲ ಆಗುತ್ತೆ ಸರ್ ಅದು. ಯಾಕೆಂದ್ರೆ ಬೀದಿಲಿ ಬಾಡಿಗೆ ಕಟ್ಕೊಂಡು ಅವ್ರು ಇರಕ್ ಆಯ್ತಾ ಇಲ್ಲ. ಈಗ ಅದನ್ನ ಬಂದ್ರೆ ಜೊತೆಗೆ ಏನೋ ಒಂದು ಮಾಡ್ಕೊಂಡು ಪಾಪ ಸೀಟ ಏನೋ ಹಾಕೊಂಡು ಅವ್ರ ಜೀವನ ಮಾಡ್ಕೊಂಡು ಹೋಗ್ಬೋದು. ಅದೊಂದು ತುಂಬಾ ಸಮಸ್ಯೆ ಇದೆ. ಅದನ್ನ ನಾವು ತಹಶೀಲ್ದಾರ್ಗೂ ಹೋಗಿ ಹೇಳ್ತಾ ಇದೀವಿ. ಅವರು ಸರ್ಕಾರದಲ್ಲಿ ದುಡ್ಡಿಲ್ಲ ಅವ್ರು ಹಾಕಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನ ಸ್ವಲ್ಪ ಮನೆಗೊಂಡು ಶಾಸಕರು ಸ್ವಲ್ಪ ಗಮನವಿಟ್ಟು ಇದ್ರ ಈ ಕಡೆ ಸ್ವಲ್ಪ ಗಮನ ಕೊಡ್ಬೇಕು. ಅದಲ್ದೇನೆ ಆಶ್ರಯ ಬಡಾವಣೆ ನಿಮ್ಗೆ ಗೊತ್ತಿರ್ಬೋದು, ಅದು ನಮ್ಗೆ ಸುಮಾರು ಒಂದು 8-10 ವರ್ಷನೇ ಆಗಿತ್ತು. ಅಂದ್ರೆ ಎಲ್ಲಾರ್ಗು ನಿಮ್ಗೆ ಜಾಗ ಇಲ್ದೇ ಇರೋದವ್ರಿಗೆ ಜಾಗ ಕೊಡ್ತೀವಿ ಅಂತ ಹೇಳಿ ಎಲ್ಲಾರ್ಗು ಸೈಟ್ಗಳು ಕೊಟ್ಟಿದ್ರು.
ಅದು ತುಂಬಾ 12 ವರ್ಷ 13 ವರ್ಷದಿಂದ ಪಾಪ ತುಂಬಾ ಎಷ್ಟೋ ಜನ ಆಸೆ ಕನಸು, ನನ್ನ ಕನಸಿನಲ್ಲಿ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ, ಎಷ್ಟೋ ಜನ ಕಟ್ಟಬೇಕು ಅಂತ. ಅದನ್ನ ನಾವು ಓಡಾಡ್ಕೊಂಡು ನಮ್ಮ ಸರ್ಕಾರ ಇದ್ದಾಗ ನಾವು ಜನರಲ್ಲು ಮತ್ತೆ SC/ST 2-3 ಹೋಗಿ 216 ಮನೆಗಳನ್ನೂ ಹೋಗಿ ಶಾಂಕ್ಷನ್ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಿ ಏನಾಯ್ತು, ಜನರಲ್ ಮನೆಗಳದು ಅಂದ್ರೆ ನಮ್ಮ ಜನಗಳು ಬೇಗ ಬೇಗ ರೆಡಿ ಮಾಡ್ಬಿಟ್ರು, ಜನರಲ್ ಮನೆದೆಲ್ಲ ಬೇಗ ಕೊಟ್ರು, ಅದೆಲ್ಲ ವರ್ಕ್ ಆರ್ಡರ್ ಬಂದ್ಬಿಡ್ತು, ಬೇಗನೆ ಬಂತು. ಅಷ್ಟರಲ್ಲಿ ಸರ್ಕಾರ ಚೇಂಜ್ ಆಗ್ಬಿಡ್ತು. SC/ST ಗಳಿಗೆ ಸ್ವಲ್ಪ ಅದು ಸ್ವಲ್ಪ ಪೆಂಡಿಂಗ್ ಆಗ್ಬಿಟ್ಟಿದೆ. ಅಲ್ಲಿ ಫಸ್ಟ್ ಅವ್ರಿಗೆ ವ್ಯವಸ್ಥೆ ಮೂಲಭೂತ ಸೌಕರ್ಯ ಬೇಕಿತ್ತು, ಅದಕ್ಕೆ ನಾವು ಲೈಟ್ ಕಂಬಗಳಾಗಿರ್ಬೋದು ಅವ್ರಿಗೆ ಫಸ್ಟ್ ಬೇಕಿತ್ತು. ಅದಕ್ಕೆ ಅವ್ರು ನಮ್ಗೆ ಫಸ್ಟ್ ಕೇಳ್ತಾ ಇದ್ರು, ನಮ್ಗೆ ಅಲ್ಲಿ ಹೋದ ತಕ್ಷಣ ನಾವು ಒಂದು ಮನೆ ಕಟ್ಟಬೇಕು ಅಂದ್ರೆ ನಮ್ಗೆ ನೀರ್ ಬೇಕು, ನಮ್ಗೆ ಫಸ್ಟ್ ಕುಡಿಯೋ ನೀರ್ ಬೇಕು, ಒಂದ್ ಲೈಟ್ ಬೇಕು, ಅದಿಲ್ಲದೆ ನಾವು ಏನು ಮಾಡಕ್ಕಾಗಲ್ಲ ಅಂತ ಕೇಳ್ತಾ ಇದ್ರು. ಅದಕ್ಕೆ ನಾವು ಅಲ್ಲಿ ನೀರ್ ವ್ಯವಸ್ಥೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಜಲ್ ಜೀವನ್ಗೆ ಜಾಗ ತೋರಿಸಿದ್ವಿ ಅಂದ್ಬಿಟ್ಟು ಯೋಜನೆಯಲ್ಲಿ. ಅಲ್ಲೇ ಒಂದು ಇವಾಗ ಟ್ಯಾಂಕ್ ಆಗಿದೆ, ಅದನ್ನ ಸ್ವಲ್ಪ ದಿನದಲ್ಲಿ ಸರ್ವಿಸ್ ಆಗುತ್ತೆ. ಕೆಲವೊಂದ್ ಕಡೆ ಬೋರ್ ಹೊಡ್ಸಿದೀವಿ, 2 ಬೋರ್ ಏನೋ ಹೊಡೆದಿದೀವಿ ಇಲ್ಲಿ. ಅಂದ್ರೆ ಅವಶ್ಯಕತೆ, ಈಗ ಮನೆ ಕಟ್ಟಂತವ್ರಿಗೆ ನೀರ್ ಬೇಕು, ನೀರ್ ಬೇಕು. ಒಂದ್ ಬೋರ್ ಇದ್ರೆ ಅಟ್ಲೀಸ್ಟ್ ಅವ್ರು ಹೋಗ್ಬಿಟ್ಟು ಆ ಬೋರ್ಲಾದ್ರೂ ನೀರ್ ತಂದು ಏನೋ ಒಂದು ವ್ಯವಸ್ಥೆ ಮಾಡ್ಕೊತಾರೆ ಅಂತ ಹೊಡೆದಿದೀವಿ. ಅಂದ್ರೆ ಆ ಬೋರ್ದು ಸ್ವಲ್ಪ ನೀರು ಅಂತರ್ಜಲ ಸ್ವಲ್ಪ ಕಮ್ಮಿ ಇದೆ ಒಂದ್ ಕಡೆ, ಇನ್ನೊಂದ್ ಕಡೆನೋ ಇದಾಗಿದೆ. ಇವಾಗ ಜಲ್ಜೀವಂದು ಬೇಗ ಮುಗ್ದು ಬಿಟ್ರೆ ಈಗ ವರ್ಕ್ ಮಾಡ್ತಾ ಇದಾರೆ. ಈಗ ಸುಮಾರು ಜನ ಮನೆಗಳೇ ಮಾಡ್ಕೊಂಡು ಹೊಟ್ಟೋದ್ರು, ಲೋನ್ ಮಾಡ್ಕೊಂಡು ಪಾಪ ಎಷ್ಟೋ ಜನ. ನಮ್ಗದೊಂದು MF ತರ ಅಂತ ವಿಷಯ, ಅಷ್ಟು 12 ವರ್ಷದಿಂದ ಬಿದ್ದಿತ್ತು ಅಂತದ್ನ ನಮ್ ಫೀಲ್ಡ್ ಅಲ್ಲಿ ಎಲ್ಲಾರು ನಮ್ ಇದ್ ಮಾಡಿ ಹೋಗಿ, ಉಸ್ತುವಾರಿ ಮಿನಿಸ್ಟರ್ ಇದ್ರು, ನಮ್ದೇ ಸರ್ಕಾರ ಇತ್ತು, ಹೋಗಿ ಅಷ್ಟು ಮನೆಗಳನ್ನ ಶಾಂಕ್ಷನ್ ಮಾಡಿಸ್ಕೊಂಡ್ ಬಂದ್ವಿ. ಇವಾಗ ಅಲ್ಲಿ ತುಂಬಾ ಮನೆಗಳಾಗಿವೆ, ಇನ್ನೂ ಕಟ್ತಾ ಇದಾರೆ ಎಷ್ಟೋ ಜನ. ಅಂದ್ರೆ ಹೇಳಿದ್ವಲ್ಲ ಈ ಸೌಕರ್ಯಕ್ಕೆ ಅವ್ರು ಪಾಪ ಬರಾಂತ್ 270 ಮತ್ತೆ 3.5 ಅವ್ರು ಏನ್ ಮಾಡ್ತಾರೆ, ಕಷ್ಟ ಇದೆ. ಅವ್ರು ನೀರ್ಗೆ ತುಂಬಾ ದುಡ್ಡು ಕೊಡ್ಬೇಕು, ಟ್ಯಾಂಕರ್ ಗಳಲ್ಲಿ ಹೊಡೆದು. ಈಗ ಒಂದ್ ಟ್ಯಾಂಕರ್ ಹೊಡೆದ್ರೆ 300-500 ಹತ್ರ ಕೇಳ್ತಾರೆ. ಅದನ್ನ ಒಂದ್ ಮನೆ ಕಟ್ಟಬೇಕು ಅಂದ್ರೆ ಎಷ್ಟು ನೀರ್ ಬೇಕು, ತುಂಬಾ ನೀರೇನೆ ಬೇಕಾಗತ್ತೆ. ಅದಕ್ಕೆ ಇಷ್ಟು ಟ್ಯಾಂಕರ್ಗಳು ಅಂತ ಲೆಕ್ಕನೂ ಹಾಕಕ್ ಆಗೋದಿಲ್ಲ, ಅದು ಒಂದ್ ಸಮಸ್ಯೆ ಇದೆ. ಅದನ್ನ ಇವಾಗ ಕೆಲವರು ಪಾಪ ಅಂದ್ರೆ ನಮ್ಮ ಈಗ ಜಲ್ ಜೀವನ ಅವ್ರ ಕೆಲಸ ನಡೀತಾ ಇತ್ತಲ್ಲ, ಅವಾಗಲ್ಲಿ ಬೋರ್ ಇತ್ತು, ಮತ್ತೆ ನಮ್ಮ ಪಂಚಾಯತಿಯಿಂದ ಒಂದು ನಲ್ಲಿ ಅಳಿಸಿದ್ವಿ, ಅದನ್ನು ಕೊಟ್ವಿ. ಕೆಲವೊಂದು ಪಾಪ ಏನೋ ಟ್ಯಾಂಕರ್ ನೋಡ್ಕೊಂಡು ಕಟ್ಟ ಅಂತವ್ರು, ಸ್ವಲ್ಪ ಆರ್ಥಿಕವಾಗಿ ಸುಮಾರಾಗಿರೋ ಅಂತವ್ರು ಬಂದು ಏನೋ ಕಟ್ಕೊಂಡ್ರು. ಈಗ ತುಂಬಾ ಕಡುಬಡವ್ರು ಇದಾರೆ ನೋಡಿ, ಅವ್ರು ಕಟ್ಟಕ್ಕೆ ನೀರ್ಗೆ ಎದುರುಕೊಂಡು ಪಾಪ ಕೂತಿದ್ದಾರೆ. ಹೌದು, ಯಾಕೆಂದ್ರೆ ಪ್ರತಿನಿತ್ಯ ಅಷ್ಟು ದುಡ್ಡು ಕೊಡ್ಬೇಕಾಗತ್ತೆ ಅಂದ್ರೆ ಅದು ಅವ್ರ ದಿನ ಕೂಲಿನೇ ಆಗಿರುತ್ತೆ. ಅವರು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿದ್ರು 400-500 ರೂಪಾಯಿ ಕೊಡ್ತಾರೆ. ಅದೇ ದುಡ್ಡನ್ನ ನೀರು ಕೊಡಬೇಕು ಅಂದ್ರೆ ಇನ್ನು ಬೇರೆ ಕೆಲಸ ಮಾಡೋದಕ್ಕೆ ದುಡ್ಡು ಸಾಲಲ್ಲ ಅನ್ನೋದು ಅವ್ರಿಗೆ ಒಂದು ಯೋಚನೆ ಆಗಿರುತ್ತೆ. ಹೌದು ಸರ್, ಅದು ಸ್ವಲ್ಪ ವ್ಯವಸ್ಥೆ ಆಗ್ಬೇಕು. ಮತ್ತೆ ST/STಗಳದ್ದು ಮನೆಗಳು, ಅದು ಯಾಕೆ ಶಾಸಕರು ಬಂದಿದ್ದಾರೆ, ನಾವು ಸುಮಾರು ಸರಿ ಹೋಗಿದೀವಿ, ಆಗುತ್ತೆ ಅಂತಾರೆ. ಅದನ್ನ ಸ್ವಲ್ಪ ಅನುದಾನನ ಕೊಟ್ರೆ ಪಾಪ ಎಷ್ಟೋ ಜನ ಅವರು ತುಂಬಾ ದಿನದಿಂದ ಸುತ್ತಾ ಇದಾರೆ. ನಮ್ಗೆ ನೋಡಿದ್ರೆ ಹೊಟ್ಟೆ ಉರಿತದೆ, ಯಾಕಂದ್ರೆ ಈಗ ಜನರಲ್ ಕೊಟ್ಬಿಟ್ರು ನಮ್ಗೆ ಕೊಟ್ಟಿಲ್ಲ ಅಂತ ಅವ್ರಿಗೆ ಮನ್ಸಿದೆ. ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದಾಗ ಅವ್ರು ಇವ್ರು ಅಂತಿಲ್ಲ, ಎಲ್ಲಾರ್ಗು ಒಟ್ಟಿಗೆ ಮಾಡಿದಾಗ ಅದು ಬಂತು, ವರ್ಕ್ ಆರ್ಡರ್ ಬಂತು. SC/STದು ಸ್ವಲ್ಪ ಸರ್ಕಾರ ಚೇಂಜ್ ಆಯ್ತಲ್ಲ, ಇವರೆಲ್ಲ ಬೇಗ ವರ್ಕ್ ಸ್ಟಾರ್ಟ್ ಮಾಡ್ಬಿಟ್ರು, ಯಾರು ಮಾಡಿದ್ರು ವರ್ಕ್ ಆರ್ಡರ್ ಕೊಟ್ಬಿಟ್ವಿ. ಈಗ SC/STಗೆ ಶಾಸಕರು ಆಯ್ತು ಕೊಡೋಣ ಬಿಡಿ ಮೇಡಮ್ ಅಂತ ಹೇಳಿದ್ರು, ಕೊಡ್ಸೋಣ ಹೋಗಿ ಮಾತಾಡಿ ಅಂತ. ಅವರು ಹೋಗಿದ್ ಬಂದ್ರು, ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು CM ಜೊತೆ ಮಾತಾಡಿ ಸ್ವಲ್ಪ ಅದು ಯಾಕೆ ಆಗಿಲ್ಲ ಅಂತ ಅಂದ್ಬಿಟ್ಟು ಅದು ಸಂಬಂಧಪಟ್ಟ ಮಿನಿಸ್ಟ್ರಿಗಳ ಜೊತೆ ಮಾತಾಡಿ ಅದನ್ನ ರಿಲೀಸ್ ಮಾಡಿಸ್ಬೇಕು ಸರ್. ಮೇಡಮ್, ನಿಮ್ಮ ಒಂದು ವಾರ್ಡ್ನಲ್ಲಿ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿಗೆ ನೀವು ನೀಡ್ತಿರುವಂತಹ ಒತ್ತು ಎಂಥದ್ದು ಎಂಬುದರ ಬಗ್ಗೆ ತಿಳಿಸೋದಾದ್ರೆ? ಸರ್, ನಮ್ಮಲ್ಲಿ ಸರ್ಕಾರಿ ಶಾಲೆಗಳಿಲ್ಲ ನಮ್ಮ ವಾರ್ಡಲ್ಲಿ. ಅಂದರೆ ನಮ್ಮ ವಾರ್ಡಲ್ಲಿ ಯಾವುದೇ ಸರ್ಕಾರಿ ಶಾಲೆಗಳಿಲ್ಲ. ನಾವಿದ್ದಾಗ ಅಂದರೆ ನಮ್ಮ ಅಧ್ಯಕ್ಷರಾದ ಅವಧಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಅಂದರೆ ಸಂಬಂಧಪಟ್ಟ ಹಾಗೆ ಅಲ್ಲಿಗೆ ಏನಾದರೂ ಶೌಚಾಲಯ ಬೇಕಾಗಿರ್ಬೋದು, ಅವಶ್ಯಕತೆ ಇರೋಂಥ ಪ್ಲೇಸ್ಗಳಿಗೆ ನಾವು ಶೌಚಾಲಯಗಳು ಆರ್ಥಿಕವಾಗಿ ಏನು ಬೇಕು ಅದನ್ನ ಎಷ್ಟೋ ಕಡೆ ಹಾಕೊಟ್ಟಿದ್ದೀವಿ. ಇದು ಹೈಸ್ಕೂಲ್ಗೆ ಹಾಕೊಟ್ಟಿದ್ದೀವಿ, ಮತ್ತೆ ಪ್ರೈಮರಿಗೆ ಹಾಕೊಟ್ಟಿದ್ದೀವಿ. ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಹೋಗಿ ನೀರಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಟ್ಯಾಂಕ್ ಪೈಪ್ ಎಲ್ಲ ಹೊಡೆದೋಗ್ಬಿಟ್ಟು ಅದನ್ನೆಲ್ಲ ನಾವು ಅದನ್ನ ಮೂಲಭೂತ ಸೌಕರ್ಯವಾಗಿ ಅವ್ರಿಗೂ ಏನು ಬೇಕು ಅದನ್ನ ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ವಾರ್ಡ್ಗೆ ಆದ್ರೆ ವಯೋವೃದ್ಧರು ಜಾಸ್ತಿ ಇರೋದ್ರಿಂದ ಸಹಕಾರಿಯಾಗುತ್ತೆ ಅಂತ ಪ್ರಥಮವಾಗಿ ತಾವು ತಿಳಿಸಿದ್ರಿ. ಮುಂದಿನ ದಿನಗಳಲ್ಲಿ ಆದ್ರೆ ಅದು ಖಂಡಿತವಾಗಿಯೂ ಸಹ ನಿಮಗೆ ಸಹಕಾರಿಯಾಗುತ್ತೆ. ಹೌದು ಸರ್. ಮೇಡಮ್, JJM ಬಗ್ಗೆ ತಾವು ಈಗ ಪ್ರಸ್ತುತವಾಗಿ ಮಾತಾಡ್ತಾ ಇದ್ರಿ. ಈಗ ತಮ್ಮ ವಾರ್ಡ್ನಲ್ಲಿ JJM ಯಾವ ಹಂತದಲ್ಲಿದೆ, ಜನರಿಗೆ ಇದರಿಂದ ಶುದ್ಧ ಕುಡಿಯೋ ನೀರು ಪ್ರಸ್ತುತ ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್, ಇನ್ನ JJM ಅಲ್ಲಿ ಇನ್ನ ಅಂದ್ರೆ ವರ್ಕು ಕಂಪ್ಲೀಟ್ ಆಗಿಲ್ಲ. ಕೆಲವೊಂದ್ ಕಡೆ ಅಂದ್ರೆ ಪೈಪ್ಲೈನ್ ಆಗಿದೆ, ಆಗಿದ್ರು ನಮ್ಗೆ ಸರಬರಾಜು ಆಗ್ಬೇಕಲ್ವಾ ಸರ್, ಅದಕ್ಕೆ ಮಿಷಿನ್ಗಳೆಲ್ಲ ಇವಾಗ ಫಿಟ್ ಮಾಡ್ತಾ ಇದಾರೆ, ಇವಾಗ ಬಂದಿರೋಂಥದ್ದು. ಅದನ್ನ ವರ್ಕ್ ಇನ್ನೂ ಸ್ವಲ್ಪ ಕೆಲಸ ಇದೆ. ಅದನ್ನ ಮುಗಿದ ತಕ್ಷಣ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಸಂಪರ್ಕ ಆಗುತ್ತೆ ಸರ್. ಅಲ್ಲಿ ತನಕ ಸ್ವಲ್ಪ ಅಂದ್ರೆ ನಾವು ಹಳೆ ಕಲೆಕ್ಷನ್ ಏನಿತ್ತು ಅದ್ರಲ್ಲೇ ಇವಾಗ ನೀರು ಬರ್ತಾ ಇದೆ.
ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೆ ಹಳೆ ಬೋರ್ ಫಸ್ಟ್ ಬೋರ್ ಇರಲಿಲ್ಲ, ಬೋರ್ಗಳದಿರ್ಲಿಲ್ಲ, ಅದಕ್ಕೆ ಕೆಲವೊಂದ್ ಕಡೆ ರೆಡಿ ಮಾಡಿಸಿದೀವಿ. ಏನಾರ ತೊಂದರೆ ಆಯ್ತು ಅಂದ್ರೆ ಬೋರ್ ಕಲೆಕ್ಷನ್ ಇಂದ ಅಂದ್ರೆ ಅದನ್ನ ಕುಡಿಯಕ್ಕೆ ಯೂಸ್ ಮಾಡಕ್ಕಾಗಲ್ಲ, ಈ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೋಬಹುದು, ಆ ನೀರ್ ಕೊಡ್ತಾ ಇದೀವಿ ಎಮರ್ಜೆನ್ಸಿ ಇರೋ ಕಡೆ. ಅಂದ್ರೆ ಶುದ್ಧ ನೀರಿಗೇನ್ ಸಮಸ್ಯೆ ಇಲ್ಲ. ಅಂದ್ರೆ ಕೆಲವೊಂದ್ ಸಾರಿ ಈಗ ಅಂದ್ರೆ ಇವಾಗ ಜಲಜೀವನ ಆಯ್ತಾ ಇರೋದ್ರಿಂದ ಯಾವುದೇ ಮೋಟರ್ ಖರೀದಿ ಮಾಡಕ್ಕೆ ಅವಕಾಶ ಇಲ್ಲ, ಅಲ್ಲಿಂದನೇ ಎಲ್ಲ ಮಿಷಿನ್ ಬರ್ತಿರೋದ್ರಿಂದ. ಇವಾಗ ಏನಾಗುತ್ತೆ, ನಮ್ಮಲ್ಲಿ ಇರೋದು ಒಂದು 40 HP, ಒಂದು 20 HP, 15 HP ಈ ತರ ಮೋಟರ್ಗಳಿವೆ. ಅದನ್ನ ನಾವೇನಾಗುತ್ತೆ ಅಂದ್ರೆ 2 ರನ್ನಿಂಗ್ ಮಾಡ್ಬೇಕು, ಎಲ್ಲಾ ಕಡೆ ಕೊಡ್ಬೇಕು ಅಂದಾಗ ಪದೇ ಪದೇ ಅದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ನಮ್ಗೆ ಆದಷ್ಟು ಈ ಕಾಮಗಾರಿ ಬೇಗ ಮುಗಿಬೇಕು. ಮುಗಿದ್ರೆ ನಾವು ಪ್ರತಿ ಮನೆಗೂ ನೀರಿಗೇನು ಸಮಸ್ಯೆ ಆಗಲ್ಲ. ಇವೆಲ್ಲ ಚೆನ್ನಾಗಿರೋ ಮಿಷಿನ್ ಬರ್ತಾ ಇರೋದ್ರಿಂದ ಶುದ್ಧ ಕುಡಿಯೋ ನೀರು ಬೇಗ ಆದಷ್ಟು ಕೊಡ್ಬೋದು ಮನೆಗಳಿಗೆ. ಫಸ್ಟು ಎಷ್ಟೋ ವಾರ್ಡ್ಗಳಲ್ಲಿ ಬರೀ ಬೋರ್ವೆಲ್ ನೀರು ಯೂಸ್ ಮಾಡ್ತೀವಿ. ಇವಾಗ ಎಲ್ಲ ವಾರ್ಡ್ಗೂ ಪ್ರತಿ ಮನೆಗೂ ನಲ್ಲಿ ಕಲೆಕ್ಷನ್ ಆಗಿದೆ. ಈ ನೀರ್ ಸಂಪರ್ಕ ಕೊಟ್ಬಿಟ್ರೆ ಎನಿ ಟೈಮ್ ನೀರು ಇರುತ್ತೆ. ಅವ್ರು 24 ಗಂಟೆ ಅಂತ ಹೇಳಿದ್ದಾರೆ. ಯಾವಾಗ್ಲೂ ನೀರ್ ಪ್ರಾಬ್ಲಮ್ ಆಗಲ್ಲ ಅಂತ ನನ್ನ ಮುಂದಿನ ದಿನಗಳಲ್ಲಿ ಈಗ ಪ್ರಸ್ತುತವಾಗಿ ಚಾಲ್ತಿಯಲ್ಲಿರುವಂತಹ ಜಲ್ ಜೀವನ್ ಮಿಷನ್ ಸರ್ ಒಂದು 80% ಮುಗ್ದಿದೆ. ನಾವು ಹೋಗಿದ್ವಿ, ಮೀಟಿಂಗ್ ಎಲ್ಲ ಕೇಳಿದೀವಿ. ಇನ್ನೊಂದು 20% ಕೆಲಸ ಇದೆ. ಮಿಷಿನ್ ಫಿಟ್ ಮಾಡ್ತಿದ್ದಾರೆ, ಅವ್ರಿಗೂ ಸ್ವಲ್ಪ ಟೈಮ್ ಬೇಕು ಪಾಪ. ಅವ್ರಿಗೂ ನಾವು ಆತರವಾಗಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು ಕೆಲಸ ಇದೆ. ಸ್ವಚ್ಛತೆ ಮಾಡಿ ಅವರು ಮಾಡ್ಬೇಕು ಪಿಟ್ಗಳನ್ನ, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ JJM ಅನ್ನುವಂಥದ್ದು ತಮ್ಮ ಒಂದು ವಾರ್ಡ್ಗಳಲ್ಲಿ ಖಂಡಿತವಾಗಿಯೂ ಸಹ ಒಂದು ಅಭಿವೃದ್ಧಿಯಾದಂತಹ ಒಂದು ಕೆಲಸ ಆಗೇ ಆಗತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ಮೇಡಮ್, ವಾರ್ಡಿನ ಅಭಿವೃದ್ಧಿಯಲ್ಲಿ ಇದುವರೆಗಿನ ತಮ್ಮ ಪಾತ್ರ ಏನು? ತಮ್ಮ ಒಂದು ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಜರುಗ್ತಾ ಬಂತು ಅದ್ರ ಬಗ್ಗೆ ತಿಳಿಸೋದಾದ್ರೆ? ನಮ್ಮ ವಾರ್ಡಲ್ಲಿ ಸರ್ ಹೇಳಿದ್ನಲ್ಲ ಸರ್, ಇವಾಗಲೇ ನಾವು ಎಷ್ಟೋ ಕಡೆ ಡ್ರೈನ್ಗಳಿರ್ಲಿಲ್ಲ, ಅವಶ್ಯಕತೆ ಇರೋ ಕಡೆ ಡ್ರೈನ್ ಹಾಕೊಟ್ಟಿದ್ದೀವಿ. ರಸ್ತೆಗಳಿರ್ಲಿಲ್ಲ, ರಸ್ತೆಗಳು ಮಾಡಿದೀವಿ. ಕುಡಿಯೋ ನೀರು ಸಮಸ್ಯೆ ಇತ್ತು, ಅದೆಲ್ಲ ನಿವಾರಣೆ ಮಾಡಿದ್ದೀವಿ. ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ವಯೋವೃದ್ಧರಿಗೆ ವೃದ್ಧಾಪ್ಯ ವೇತನ ಆಗಿರ್ಬೋದು ಅಂತನ್ನೆಲ್ಲ ಅವ್ರಿಗೆ ಅವಶ್ಯಕತೆ ಇರೋ ಕಡೆ ನಾವು ಕರ್ಕೊಂಡೋಗೆಲ್ಲ ಏನ್ ಮಾಡ್ಬೇಕು ಅದನ್ನ ಮಾಡಿಸ್ಕೊಟ್ಟಿದೀವಿ. ಆರೋಗ್ಯ ಕೇಂದ್ರ ಈಗಲೇ ಹೇಳ್ದೆ, ಆರೋಗ್ಯ ಸಮಸ್ಯೆ ಇತ್ತು, ಕೆಲವೊಂದು ಇದೆ, ಅದನ್ನ ನಮ್ಗೆ ಬೇಕು ಅಂತ ಮನವಿ ಮಾಡಿದ್ವಿ. ಮೊದಲೇ ಇತ್ತು, ಇವಾಗ ಒಂದು ತಿಂಗಳು ಅಷ್ಟೇ ನಮ್ಗೆ ಅದು ಚೇಂಜ್ ಆಗಿ. ಅದು ನಮ್ಗೆ ಅವಶ್ಯಕತೆ ಇದೆ, ಅದೊಂದು ಮಾತ್ರ ನಮ್ಗೆ ಇಂಪಾರ್ಟೆಂಟ್ ಆಗಬೇಕು ಸರ್, ಅದೊಂದು ಆಗಬೇಕು. ಹಾಗೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಕೆಲವೊಂದು ಒಂದೆರಡು ರಸ್ತೆಗಳಿವೆ ನಮ್ಮ ವಾರ್ಡಲ್ಲಿ. ಆದಷ್ಟು 90% ಕೆಲಸ ಆಗಿದೆ ಸರ್, 10% ಇರ್ಬೋದು. ಅದಕ್ಕೂ ಸ್ವಲ್ಪ ನಮ್ಗೆ ಅನುದಾನ ಬೇಕು. ಅನುದಾನಗಳು ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಆ ಕೆಲಸಗಳು ಸಹ ಸಂಪೂರ್ಣ ಆಗುತ್ತೆ. ಮೇಡಮ್, ನಿಮ್ಮ ಒಂದು ಸದಸ್ಯತ್ವದಲ್ಲಿ ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ಸರ್, ಮುಂದಿನ ಅಭಿವೃದ್ಧಿ ಅಂತಂದ್ರೆ ಸಾರ್ವಜನಿಕವಾಗಿ ಬೇಕಾಗಿರೋಂಥದ್ದೇ ಫಸ್ಟ್ ಶುದ್ಧ ಕುಡಿಯುವ ನೀರು, ರಸ್ತೆ, ನಮ್ಮ ಮನೆಗಳು. ಮೇನ್ ಆಗಿ ನಮ್ಮ ವಾರ್ಡ್ ತುಂಬಾ ಹಳೇ ಮನೆಗಳು, ಮತ್ತೆ ಖಾತೆ ಸಮಸ್ಯೆ ಇದೆ ಸರ್. ಏನಾಗಿದೆ ಅಂದ್ರೆ ಇದನ್ನ ಸ್ವಲ್ಪ ನಮ್ಮ DC ಆಫೀಸಿಂದ ಸ್ವಲ್ಪ ಇದು ನಮ್ಗೆ ಇದು ಮಾಡ್ಕೊಡ್ಬೇಕು, ಮನವರಿಕೆ ಮಾಡ್ಕೊಡ್ಬೇಕು. ನಮ್ಮಲ್ಲಿ ಊರ್ ಕಟ್ಟು ಅಂತ ಅವಾಗೆಲ್ಲ ಮಾಡ್ಬಿಟ್ಬಿಟ್ಟಿದ್ದಾರೆ. ಇವಾಗ ಏನಾಗಿದೆ ಅಂತಂದ್ರೆ ಈ ಸತ್ತು ತಗೋಬೇಕು ಅಂದ್ರೆ ಅವ್ರು ತುಂಬಾ ಕಷ್ಟಪಡ್ಬೇಕು, ಸುಮ್ನೆ ಕೊಡಲ್ಲ. ಯಾಕೆಂದ್ರೆ ಏನಾದ್ರೂ ಏನಿದೆ ಡಾಕ್ಯುಮೆಂಟ್ ತಗೊಬನ್ನಿ ಅಂತ. ಇವಾಗ 100 ವರ್ಷದ ಮನೆಗಳು 300-400 ವರ್ಷದಿಂದ ಇರ್ತಾರೆ ಅನ್ಕೊಳ್ಳಿ. ಅವ್ರ ತಾತನ ಕಾಲದಲ್ಲಿ ಅವ್ರು ಏನು ಮಾಡ್ಕೊಂಡೇ ಇರಲ್ಲ. ಅವ್ರು ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಪಾಪ ಅವ್ರು ಏನಾದ್ರು ಹೋಗ್ಬಿಟ್ಟು ನೀವು ಮಾಡ್ಕೊಡಿ ಅಂತಂದ್ರೆ ಅವ್ರ ಹತ್ರ ಏನು ಇರೋದೇ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ಮಳೆ ಎಲ್ಲ ಬಂದಾಗ ಎಷ್ಟೋ ಜನ ಅದೆಲ್ಲ ಹಾಳಾಗಿದೆ, ಅವೆಲ್ಲ ಇಲ್ಲ. ಅಂತವ್ರಿಗೆ ನಾವು ಪಂಚಾಯತಿಯಿಂದ ಪಂಚನಾಮೆ ಮಾಡಿ ಬಂದು, ನಮ್ ಚೀಫ್ ಆಫೀಸರೇ ಆಗಿರ್ಬೋದು, ಬಂದು ಪಂಚನಾಮೆ ಮಾಡ್ಲಿ, ಅಕ್ಕಪಕ್ಕ ವಿಚಾರಿಸಿ. ಎಷ್ಟೋ ಜನಕ್ಕೆ ಖಾತೆ ಮಾಡ್ಕೊಂಡ್ರೆ ಅವರು ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಮನೆಗಳು ಬಂದ್ರೆ ಅದನ್ನ ಹಾಕ್ಸ್ಕೊಂಡು ಅವ್ರು ಮಾಡ್ಕೋಬಹುದು. ಅದೊಂದು ಅನುಕೂಲ ಆಗ್ಬೇಕು ನಮ್ಗೆ. ಅದನ್ನ ನಾವು ಮೀಟಿಂಗ್ ಅಲ್ಲೆಲ್ಲ ಪಾಸ್ ಮಾಡಿ ಹೇಳಿದ್ವಿ, DC ಆಫೀಸ್ಗೆಲ್ಲ ಲೆಟರ್ ಕಳ್ಸಿದೀವಿ. ಕೆಲವೊಂದು ಒಂದು ಸಮಸ್ಯೆ ಇರೋ ಕಡೆ ಬೇಡ, ಸಮಸ್ಯೆ ಇಲ್ದಿರೋರ್ನ ಬಂದು ಅದನ್ನ ವಿಚಾರಣೆ ಮಾಡ್ಲಿ, ಪಂಚನಾಮೆ ಮಾಡ್ಲಿ, ಬಂದು ಅಕ್ಕಪಕ್ಕ ವಿಚಾರಿಸಿದಾಗ. ಯಾಕೆಂದ್ರೆ ಸುಮ್ನೆ ಮಾಡಕ್ಕಾಗಲ್ಲ, ಅವ್ರು ಅಧಿಕಾರಿಗಳಿಗೂ ನಾವು ಮಾಡಿ ಅಂತ ಹೇಳಕ್ಕಾಗಲ್ಲ. ಅದು ಏನಿದೆ ಪರಿಶೀಲನೆ ಮಾಡ್ಲಿ, ಅವ್ರು ಹೆಂಗ್ ಬಂತು ಅಂತ. ಇವಾಗ ನಿಮ್ಗೆ ಗೊತ್ತಿರೋ ಡಿಮ್ಯಾಂಡ್ ಅಲ್ಲಿ ಇರುತ್ತೆ, ಆ ಡಿಮ್ಯಾಂಡ್ ಅಲ್ಲಿ ಇರೋದೇ ನೋಡ್ಬಿಟ್ಟು ಮಾಡ್ಲಿ ಸರ್. ನಾವ್ ಹೇಳೋದು ಅವ್ರ ತಾತ ಸತ್ತೋಗಿರ್ತಾರೆ ಅನ್ಕೊಳ್ಳಿ, ಅವ್ರದ್ದು ಡೆತ್ ಸರ್ಟಿಫಿಕೇಟ್ ತಗೊಬನ್ನಿ ಅಂತಾರೆ. ಅವರು 300-400 ವರ್ಷ ಆಗಿರುತ್ತೆ, ಅವ್ರ ಡೆತ್ ಸರ್ಟಿಫಿಕೇಟ್ ಎಲ್ಲಿಂದ ತರ್ತಾರೆ ಸರ್? ಅವಾಗ ಎಲ್ಲಿತ್ತು ಆಧಾರ್? ಅವಾಗ ಆಧಾರ್ ಎಲ್ಲ ಎಲ್ಲಿತ್ತು ಸರ್? ಇವಾಗ ಏನೋ ಐಡೆಂಟಿ ಕಾರ್ಡ್, ಆಧಾರ್ ಗುರ್ತಿಗಿವೆ. ಆ ಕಾಲದಲ್ಲಿ ಎಲ್ಲಿತ್ತು? ಅದನ್ನ ಅವ್ರು ಮಡಿಕಬೇಕು ಅನ್ನೋ ತಿಳುವಳಿಕೆನೂ ಇರ್ಲಿಲ್ಲ. ಆ ಸಂದರ್ಭಗಳಲ್ಲಿ ಯಾರಾದ್ರೂ ತೀರೋದ್ರು ಸಹ ಅವರಿಗೆ ಯಾವುದೇ ಒಂದು ಮರಣ ಪತ್ರವನ್ನು ಸಹ ಯಾರು ಕೊಡ್ತಿರ್ಲಿಲ್ಲ. ಇವಾಗ ಅದು ಒಂದು ತುಂಬಾ ಕಾನೂನು ಚೇಂಜ್ ಆಗಿದೆ. ಇವಾಗ ಸತ್ರೆ ಅವರು ಒಂದು ವಾರಕ್ಕೆ ಬಂದು ಬರ್ಸ್ಬೇಕು, ತಿಂಗಳೊಳಗೆ ತಗೋಬೇಕು ಅಂತೆಲ್ಲ ರೂಲ್ಸ್ ಇದೆ. ಅದಾದ್ಮೇಲೆ ಅವ್ರು ಕೋರ್ಟ್ಗೆ ಹೋಗ್ಬೇಕು. ಎಷ್ಟೋ ಜನಕ್ಕೆ ಇನ್ನೂ ಗೊತ್ತೇ ಇರಲ್ಲ. ಅದೊಂದು ತುಂಬಾ ಸಮಸ್ಯೆ ಇದೆ. ಅಂತದ್ನ ಸ್ವಲ್ಪ ಆದಷ್ಟು ಅಂದ್ರೆ ಇವಾಗ ಅಂದ್ರೆ ಅಂಗನವಾಡಿ ಕೇಂದ್ರಗಳಲ್ಲಿ ಬಂದು ನಮ್ಮ ಅಂಗನವಾಡಿ ಟೀಚರ್ಸ್ಗಳು ಬಂದು ಅಂದ್ರೆ ಡೆತ್ ಆದ್ರೆ ಹೋಗಿ ಬರ್ಸ್ಬಿಟ್ರೆ ಪಾಪ ಅವ್ರು ಇದ್ ಮಾಡ್ತಾರೆ. ಒಳ್ಳೆಲ್ಲ ಹೇಳಿದ್ರೆ ಅಕಸ್ಮಿಕವಾಗಿ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರು ಸ್ವಲ್ಪ ವಿಸಿಟ್ ಮಾಡೋಂತ ವ್ಯವಸ್ಥೆ ಆಗ್ಬೇಕು.
ಸರ್ ನನ್ನ ಇದ್ರ ಪ್ರಕಾರ ನಮ್ಮ ವಾರ್ಡ್ಗೆ ಬರ್ಬೇಕಾದಂತ ಕೆಲಸಗಳನ್ನೆಲ್ಲ ಮಾಡಿದೀವಿ. ಅಂದ್ರೆ ಇನ್ನೂ ಅಂದ್ರೆ ಆಸೆ ಇದೆ. ಏನಂತ ನಮ್ಮ ಮೇನ್ ಆಗ್ಬೇಕಾದ್ರೆ ಮನೆಗಳು. ನಮ್ಮ ವಾರ್ಡಲ್ಲಿ ತುಂಬಾ ಹಳೆ ಮನೆಗಳಿರೋದ್ರಿಂದ ನಮ್ಮ ಮನೆಗಳು ಬೇಕು, ಅದೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋ ಆಸೆ ತುಂಬಾ ಇದೆ ನನಗೆ. ಅವ್ರಿಗೆ ತುಂಬಾ ನಮ್ಮಲ್ಲಿ ಆರ್ಥಿಕವಾಗಿ ಎಲ್ಲ ಬಡವರೇ ಇರೋದು, ಯಾರು ಶ್ರೀಮಂತರಿಲ್ಲ ಅಂತ ಅವ್ರಿಗೇನೆ ಒಂದ್ ಸ್ವಲ್ಪ ಮನೆಗಳನ್ನ ನಮ್ಮ ಮುಂದಿನ ದಿನಗಳಲ್ಲಿ ಅನುದಾನಗಳು ಬಂದ್ರೆ ಅದರಿಂದ ನಾವು ಎಷ್ಟೋ ಮಾಡ್ಬೋದು. ಇವಾಗ PM ಯೋಜನೆಯಲ್ಲಿ ಮನೆಗಳು ಬಿಟ್ಟಿದ್ದಾರೆ, ಅದು ಒಂದ್ ಸ್ವಲ್ಪ ಸಾಲಲ್ಲ, ಅದೊಂದು ಸ್ವಲ್ಪ ಜಾಸ್ತಿ ಇದಾದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ಸ್ವಲ್ಪ ಕೈ ಜೋಡಿಸಿದ್ರೆ ಅದ್ರ ಜೊತೆಲಿ. ಇವಾಗ ಕೇಂದ್ರ ಸರ್ಕಾರದಿಂದ ಬಿಟ್ಟಿದ್ದಾರೆ, ರಾಜ್ಯ ಸರ್ಕಾರ ಕೈ ಜೋಡಿಸ್ಬೇಕು ಅಮೌಂಟ್. ಅದು ಜೋಡಿಸಿದಾಗ ಇಬ್ರು ಸೇರಿದ್ರೆ ಆದಷ್ಟು ಕಡುಬರು ಅವರು ಒಂದ್ ಸ್ವಲ್ಪ ಹಾಕಿ ಆ ಮನೆಗಳನ್ನ ಮಾಡ್ಕೋಬಹುದು ಅಂತದ್ನ ಒಂದ್ ಸ್ವಲ್ಪ ನಮ್ಗೆ ಅದೊಂದು ಆಸೆ ಇದೆ ಸರ್, ತುಂಬಾ ಆಸೆ ಇದೆ. ಅದೊಂದು ಆಗ್ಬೇಕು, ಮನೆ ಸೂರಿಲ್ಲದವ್ರಿಗೊಂದು ಸೂರ್ ಆಗ್ಬೇಕು ಅನ್ನೋ ಆಸೆ ತುಂಬಾ ಇದೆ. ಒಟ್ಟಾರೆಯಾಗಿ ತಮ್ಮ ಒಂದು ವಾರ್ಡ್ನಲ್ಲಿ ಅತಿ ಬಡವರು ಇರೋದ್ರಿಂದ ಹೆಚ್ಚಾಗಿ, ಅದು ಅಲ್ಲದೆ 300-400 ವರ್ಷಗಳ ಹಳೆಯ ಮನೆಗಳಲ್ಲಿ ವಾಸ ಮಾಡ್ತಿರೋದ್ರಿಂದ ಅವರಿಗೆ ಒಂದು ಹೊಸ ಮನೆಗಳನ್ನ ನೀವು ಕೊಡೋದ್ರಿಂದ ಒಂದು ನಿಮ್ಗೊಂದು ತೃಪ್ತಿ ಅನ್ನೋದು ಸಿಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ಮೇಡಮ್, ಒಟ್ಟಾರೆಯಾಗಿ ವಾರ್ಡಿನ ಒಂದು ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ. ಸರ್ ನಾವು ಅಷ್ಟೇನೆ, ನಮ್ಗೆ ಏನಾರ ಅವಶ್ಯಕ ಅಂದ್ರೆ ಏನಾರು ತೊಂದರೆ ಆದ್ರೆ ವಾರ್ಡಲ್ಲಿ ನಾವು ಚೆಕ್ ಅಂತ ಹೋಗ್ತೀವಿ. ನಾವು ಏನಾರು ಇದ್ರೆ ನಾವು ಹೋಗಿ ನೋಡ್ತೀವಿ, ಬೆಳಗ್ಗೆ ಟೈಮ್ ಏನಾಗಿದೆ ಏನು ಅಂತ ಹೋಗ್ಬಿಟ್ಟು ನೋಡಿ ಬರ್ತೀವಿ. ಏನಾರು ತೊಂದರೆ ಇದ್ರೆ ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋಗಿ ಸ್ಪಾಟಲ್ಲಿ ಅವ್ರನ್ನ ಕರೆಸಿ ಅಲ್ಲಿ ಅಧಿಕಾರಿಗಳನ್ನ ಆಗಿರ್ಬೋದು ಮತ್ತೊಬ್ರು ಯಾರು ಬೇಕು ಅಂದ್ರೆ, ಆಮೇಲೆ ನಮ್ಮ ಯುವಕರು ಅಷ್ಟೇನೆ ಕೈ ಜೋಡಿಸ್ತಾರೆ. ಏನಾರು ಕೆಲಸ ಕಾರ್ಯಗಳಾಗಬೇಕು ಅಂದ್ರೆ ನಮ್ಮ ಒಳ್ಳೆ ಅದೇ ತರ ಯಾವುದೇ ತರ ಸಮಸ್ಯೆಗಳಿಲ್ಲ. ಏನಾರು ಆಯ್ತು ಅಂದ್ರೆ ಪಾಪ ಅವರು ಬರ್ತಾರೆ, ಕೋಪರೇಟ್ ಮಾಡ್ತಾರೆ ಅಧಿಕಾರಿಗಳಿಗೂ. ಚೆಕ್ ಅಂತ ಅಲ್ಲಿ ಕೆಲಸ ಮಾಡೋಂಥ ವ್ಯವಸ್ಥೆ ಮಾಡ್ತಾ ಇದೀವಿ. ನಮ್ಗೆ ಸ್ಪಂದನೆ ಇದೆ ಸರ್, ಸಾರ್ವಜನಿಕರಿಂದ ಯಾವುದೇ ತರ ತೊಂದರೆಗಳಿಲ್ಲ. ಏನಾರು ಆಯ್ತು ಅಂದ್ರೆ ಬಂದು ನಮ್ಮ ಸಂಪರ್ಕ ಮಾಡ್ತಾರೆ, ನಾವು ಅಷ್ಟೇ ಅಧಿಕಾರಿಗಳಿಗೆ ತಿಳಿಸಿ ನಾವು ಅದನ್ನ ಕರೆಸಿ ನಾವೇನ್ ಮಾಡ್ಬೇಕು ಆ ಸ್ಪಾಟ್ ಅಲ್ಲೇ ಆ ಕೆಲಸ ಮಾಡೋ ಅಂತ ಕೆಲಸ ಮಾಡ್ತಾ ಇದೀವಿ. ಮೇಡಮ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ ಅಥವಾ ತಾಲೂಕಿನ ಜನತೆಗೆ, ಜೊತೆಗೆ ನಿಮ್ಮ ಒಂದು ಸರಗೂರಿನ ಸಾರ್ವಜನಿಕರಿಗೆ, ನಿಮ್ಮ ವಾರ್ಡಿನ ಜನಗಳಿಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಸರ್, ನಾವು ಮೊದಲನೇದಾಗಿ ನಮ್ಮ ವಾಲ್ ಜನಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಇಲ್ಲಿಗೆ ಬಂದು ನಾವು ಈ ತರ ಕೆಲಸ ಮಾಡ್ತಿದೀವಿ ಅಂತಂದ್ರೆ ನಮ್ಮ ವಾಲ್ ಜನಗಳೇ ನಮ್ಮ ಕಾರಣ. ಹೌದು. ಅಂದ್ರೆ ನೀವು ಇವ್ರು ಮಾಡ್ತಾರೆ ಅಂತ ಗುರುತಿಸೇ ನಮ್ಮನ್ನ ಕರ್ಕೊಂಡು ಬರೋದು. ಇವ್ರು ಮಾಡೋ ಅಂತ ವ್ಯಕ್ತಿ, ಇವ್ರಿಗೆ ಹಾಕುದ್ರೆ ಮತ ಹಾಕುದ್ರೆ ಇವ್ರು ಮಾಡ್ತಾರೆ, ನಮ್ಗೆ ನಮ್ಮ ಜೊತೆಗೆ ಇರ್ತಾರೆ ಅಂತ ನಮ್ಮ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಕೈ ಜೋಡಿಸಿರೋದ್ರಿಂದ ಇವತ್ತು ನಾವು ಒಬ್ಬ ಸದಸ್ಯಲಾಗಿ ಒಬ್ಳು ಅಧ್ಯಕ್ಷರು ಆದೆ, ಒಂದಲ್ಲ ಅಂತ 2 ಬಾರಿ ಆದೆ. ಅದಕ್ಕೆ ಸಹಕಾರನೇ ನಮ್ಮ ವಾಲ್ ಜನತೆ. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲೇಬೇಕು ಸರ್. ಮತ್ತೆ ಸಾರ್ವಜನಿಕವಾಗಿ ನಾನು ಹೇಳಕ್ ಇಷ್ಟಪಡೋದು ಅಂದ್ರೆ ಆದಷ್ಟು ಸ್ವಚ್ಛತೆ ಕಾಪಾಡಿ, ನಮ್ಮ ವಾರ್ಡ್ಗಳನ್ನ ಅಂದ್ರೆ ಮಾದರಿ ಆಗ್ಬೇಕು ಅನ್ನೋದು ನನ್ನ ಆಸೆ. ನಮ್ಮ ವಾರ್ಡ್ ಮಾದರಿ ಆಗ್ಬೇಕು ಅನ್ನೋ ನನ್ನ ಆಸೆ ತುಂಬಾ ಇದೆ. ಎಲ್ಲ ಅಂದ್ರೆ ಒಂದೇ ವಾರ್ಡ್ ಅಂತಲ್ಲ, ಇಡೀ ಊರೇ ಮಾದರಿ ಆಗ್ಲಿ ನಮ್ಮ ಸರ್ಗೂರು. ಅದಕ್ಕೆ ಹೆಚ್ಚು ಸಾರ್ವಜನಿಕರು ಅಂದ್ರೆ ಅದಕ್ಕೆ ಅವಶ್ಯಕತೆ ಇರುವಂತ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ತಮ್ಮ ಮನೆಗಳಲ್ಲಿ, ಅದನ್ನ ಅವ್ರು ಮಾಡ್ಬೇಕು ಮನೆ ಮುಂದೆ. ಅದನ್ನ ಮಾಡಿದಾಗ ಸ್ವಚ್ಛತೆಯಿಂದ ನಮ್ಮ ಊರು ಮಾದರಿ ನಗರವಾಗಿ ನಾವು ತೋರಿಸ್ಬೋದು ಎಲ್ಲಾ ಕಡೆ. ಅದೊಂದು ಮಾಡ್ಬೇಕು ನಮ್ಮ ಸಾರ್ವಜನಿಕರು, ಅದೊಂದು ನನ್ನ ಕಿವಿ ಮಾತು. ಹಾಗೆ ಜನಧ್ವನಿ 90.8 ಕಂಪನಾಂಕದಲ್ಲಿ ನನಗೆ ಇದು ತುಂಬಾ ಸರಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದೆ ಜನಧ್ವನಿ. ಯಾಕೆ ನಾವು ಏನು ಅಂತಾನೆ ಗೊತ್ತಿರಲ್ಲ, ಇದು ನಮಗೆ ಒಂದು ಖುಷಿ ತರಂತ ವಿಚಾರ. ನಾವು ಇಲ್ಲಿ ಕೂತ್ಕೊಂಡು ಸಾರ್ವಜನಿಕವಾಗಿ ಮಾತಾಡಿ ನಮ್ಮ ಕುಂದುಕೊರತೆಗಳನ್ನ ಇಲ್ಲಿ ಬಂದು ಹೇಳ್ಕೊಂಡು ಅವರು ನಮ್ಗೆ ಹೇಳೋಂಥ ಒಂದು ವೇದಿಕೆ ಮಾಡಿಕೊಡ್ತಾ ಇರೋದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್. ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಇವತ್ತು ನಮ್ಮ ಸರ್ಗೂರ್ನ ಗುರುತಿಸ್ತಾ ಇದ್ದಾರೆ ಅಂದ್ರೆ ಸ್ವಾಮಿ ವಿವೇಕಾನಂದ. ತುಂಬಾ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ. ಅವ್ರಿಗೆ ನಾನು ಈ ವೇದಿಕೆಯಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಧನ್ಯವಾದಗಳು ಮೇಡಮ್. ಇಲ್ಲಿಯವರೆಗೂ ತಮ್ಮ ವಾರ್ಡಿನ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಇಂದು ನಾವು ಸರಗೂರು ಪಟ್ಟಣದ 6ನೇ ವಾರ್ಡಿನ ಸದಸ್ಯರಾದ ಶ್ರೀಮತಿ ರಾಧಿಕಾ ಶ್ರೀನಾಥ್ ರವರಿಂದ ಅವರ ವಾರ್ಡಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು.
ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20ಕ್ಕೆ ಹಾಗೂ ಭಾನುವಾರ ಸಂಜೆ 6:50ಕ್ಕೆ. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.